ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಜೂನ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಚಿತ್ತಾ ನಕ್ಷತ್ರ ವಾರಿಯಾನ್ ಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ. ಪಿಶಾಚ ಯೋಗವೊಂದು ಸೃಷ್ಟಿಯಾಗಿ ಬಿಟ್ಟಿದೆ. ಅದು ಮೊದಲೇ ತೋರಿಸುತ್ತೆ. ನಾನು ಹೇಳಿದ್ದೆ ಕುಜ ಕೇತು ಇದೇ 6ನೇ ತಾರೀಕು ಸಂಜೆ ಸೇರುತ್ತೆ ಅಂತ. ನಮಗೆ ತಿಥಿ ನಕ್ಷತ್ರದ ಪ್ರಕಾರ ಇವತ್ತಿನ ಒಂದು ಸೂರ್ಯೋದಯಕ್ಕೆ ತಗೋತೇವೆ. ಅದನ್ನ ಭಾನುವಾರದ ಸಂಚಿಕೆ ನಾಳೆ ಈ ಕುಜ ಕೇತು ಸಂಧಿ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅನ್ನತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ರಾಶಿಯಾಂತರ್ಗತವಾಗಿ ಹಾಗೂ ವ್ಯಕ್ತಿಗತವಾಗಿ, ವ್ಯಾವಹಾರಿಕ ಗತಿಯಾಗಿ, ಅನುಬಂಧ ಗತಿಯಾಗಿ, ಬಂಧುತ್ವ, ಕುಟುಂಬ, ಒಂದು ಕುಜ ಅಂತಿದ್ದ ಹಾಗೆ ಶಕ್ತಿ. ಅದಕ್ಕೆ ಆತನಿಗೆ ಇಟ್ಕೊಂಡಿರ್ತಕ್ಕಂಥ ಆಯುಧವನ್ನ ಶಕ್ತಿ ಆಯುಧ ಅಂತ ಹೇಳ್ತಾರೆ. ಅದನ್ನು ಕೊಟ್ಟಿದ್ದು ಯಾರು ಅಂದ್ರೆ ಆತನ ಅಮ್ಮ ಪಾರ್ವತೀ ದೇವಿ ಸುಬ್ರಹ್ಮಣ್ಯರಿಗೆ. ವೇಲಾಯುಧ ಅಂತ ಹೇಳ್ತಾರೆ. ವೆಟ್ರಿವೇಲ್ ಮುರುಗನಕ್ಕೆ ಅರೋಗರ ಅಂತ ಹೇಳ್ತಾರೆ. ಶಕ್ತಿ. ಅದಕ್ಕೆ ಜಾತಕದಲ್ಲಿ ಕುಜನನ್ನ ಅತಿ ವಿಶೇಷವಾಗಿ ಪುರುಷನಿಗೂ ಹಾಗೂ ಸ್ತ್ರೀಗೂ ಇಬ್ಬರಿಗೂ ಸಮಾನವಾಗಿ ನೋಡತಕ್ಕಂಥದ್ದುಂಟು. ಯಾವ ರೀತಿ ಪ್ರತಿಫಲಿಸುತ್ತೆ ಅವನಲ್ಲಿರತಕ್ಕಂಥ ಧೀಶಕ್ತಿಯ ರಕ್ತ ಕೊತ 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 ಕುದಿಯುತ್ತೆ ಅಂತ ಹೇಳ್ತೀವಲ್ಲ. ನನ್ನೆ ಸಂಚಿಕೆ ಹೇಳಿದೆ, ಸಂಕಟ ಪಟ್ಕೊಂಡು ತುಂಬಾ ಜನ ಕಮೆಂಟ್ಸ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ. ಗುರುಗಳಿಗೆ ತುಂಬಾ ಒಳ್ಳೆ ಮಾಹಿತಿ, ಇನ್ನಾದ್ರೂ ಬುದ್ಧಿ ಬರುತ್ತಾ ಅಂತ. ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಹೋಗ್ಬಿಟ್ರು. ನಮ್ಮ ಸೈನಿಕರು ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಅವ್ರು ನೋಡಿ ಸೈಲೆಂಟ್ ಆಗಿ ಹೋದ್ರು, ಸೈಲೆಂಟ್ ಆಗಿ ಮುಗಿಸಿದ್ರು, ಎಲ್ಲೂ ಮಾತಿಲ್ಲ. ಮೊನ್ನೆ ನಮ್ಮ ಒಂದು ಸ್ಟೇಟ್ಮೆಂಟ್, ಒಂದು ಪುಟ್ಟದಾಗಿ, ಮ್ಯಾಚ್ ಗೆಲ್ಲಬೇಕಾದ್ರೆ ಕೆಲವೊಂದು ಆಗುತ್ತೆ, ಗೆಲ್ಲುವ ಸೋಲ ಅದು ಮಾತಾಡಿ. ಒಂದು ಯುದ್ಧ ಅಂದಮೇಲೆ 4 ಹೋಗುತ್ತೆ, 4 ಬರುತ್ತೆ. ಗೆದ್ದಿದೀವ ಇಲ್ವಾ, ತಡೆದಿದ್ದೀವ ಇಲ್ವಾ, ತೋರಿಸಿದೀವ ಇಲ್ವಾ ನಮ್ಮ ಶಕ್ತಿಯನ್ನ ಅಂತ ತುಂಬಾ ಜನ ಇಲ್ಲಿನ ಕೆಲವು ಇದ್ದಾರೆ ನಾಯಕರುಗಳು ಅಂತ ಹೇಳ್ಕೊಬಿಟ್ಟಿದ್ದಾರೆ. ಎಷ್ಟು ಪ್ಲೇನ್ ಬಿದ್ದಿದೆ ಗೊತ್ತೇನ್ರಿ ನಮ್ದು, ನಮ್ಗೆ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ, ನಮ್ಗೇನು ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ದೇಶದ ರಕ್ಷಣೆ ಅಂಥವರಿಗೋಸ್ಕರ ಪ್ರಾಣ ಬಿಡೋದು, ದೇಶಕ್ಕೋಸ್ಕರ ಪ್ರಾಣ ಬಿಡೋದು, ಅಂಥ ನಾಯಕರುಗಳಿಗೆ ಆ ಒಂದು ನಮ್ಮ ಕಾಪಾಡಿರ್ತಕ್ಕಂಥ ಒಂದು ಸೈನಿಕರ ಉತ್ಸಾಹ ತುಂಬಿಸ್ಲಿಕ್ಕೆ ನಿಂತ್ಕೊಂಡು ಜೈಕರ ಹಾಕೋದ್ರಲ್ಲಿ ಒಂದು ಅರ್ಥ ಇದೆ. ಇದರಿಂದ ಏನೂ ಇಲ್ಲ, ಬರೀ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಂದ ದುಡ್ಡು ಕಳ್ಕೊಂಡಿರೋದು ಅಷ್ಟೇ. ಜಿಯೋ ಹೊಟ್ಟೆ ತುಂಬಿದೆ ಅಷ್ಟೇ. 65 ಕೋಟಿ 66 ಕೋಟಿ ಜನ ನೋಡ್ತಿದ್ರು. ಒಂದು ಕುಟುಂಬದಲ್ಲಿ 2-3 ನೋಡ್ತಿದ್ದಾರೆ ಕುತ್ಕೊಂಡು ಅಂದರೂ ಕೂಡ ಲೆಕ್ಕ ಹಾಕಿಕೊಳ್ಳಿ ಎಲ್ಲೆಲ್ಲಿಂದ ಯಾರ್ಯಾರು ನೋಡ್ತಿದ್ರು ಅಂತ. 180-200 ಕೋಟಿ ಜನ ನೋಡಿದಾಗೆ ಡೈರೆಕ್ಟ್ ಆಗಿ. ದುಡ್ಡು ಯಾರು ಮಾಡಿದ್ರು, ಏನ್ ಮಾಡ್ಕೊಂಡ್ರು ಅಂತ ಸೈಲೆಂಟ್ ಆಗಿ ಒಬ್ಬ ಎದ್ದೋದ, ಯಾರು ಗಮನಿಸ್ಲಿಲ್ಲ. ಪಂಜಾಬ್ನ ಬ್ಯಾಟ್ಗಾರ ಶಶಾಂಕ್ ಸಿಂಗ್ 1 ಬಾಲಲ್ಲಿ ಸೋತಿರೋದು ನೆನ್ಪಿಟ್ಕೊಳ್ಳಿ. 6 ರನ್ನಲ್ಲ, 1 ಬಾಲ್ ಇದ್ದಿದ್ರೆ ತಗೊಂಡೋಗ್ಬಿಡ್ತಿದ್ದ ಕಪ್ಪನ್ನ. ಗಮನಿಸ್ಲೇ ಇಲ್ಲ, ಸೈಲೆಂಟ್ ಆಗಿ ಆಡಿದ್ದ ಅವನು. ಹೊಡೆದಿದ್ ಒಂದೊಂದೇಟು ಗ್ರೌಂಡ್ ಹೊರಗಡೆ. ಇರ್ಲಿ, ಆಟನೇ. ಆಟವನ್ನಾಗಿ ನೋಡ್ಬೇಕು. ಈ ರೀತಿ ನುಗ್ಗೋದು ಏನೋ ಮಾಡಿಬಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ತರ ಬೆವರು ಸುರಿಸಿ, ರಕ್ತ ಸುರಿಸಿ ಬದುಕು ಕಟ್ಕೊಟ್ಟಿದ್ದಾರೆ ಅವ್ರಿಗೇನಾದ್ರು. ನಮಗೆ ನಮ್ಮ ಮನೆತನಕ್ಕೆ, ಕುಟುಂಬಕ್ಕೆ ಆ ಥರ ಜೀವ ಬಿಡೋ ಹಾಗೆ ಕಿರಿಚ್ಕೊಂಡು ಒದ್ದಾಡ್ಕೊಂಡು ನಮ್ಮ ತಂದೆ ತಾಯಿ ಆಸ್ಪತ್ರೆಯಲ್ಲಿ ಹೋದ್ರು ಕೂಡ ಏನೋ ಬಿಡಿ ಮಕ್ಕಳು ಬೇಜಾರಾಗುತ್ತೆ. ಪಿಶಾಚ ಯೋಗ ಅಂದ್ರೆ ಇದೆ. ಪಿಶಾಚಿಯಾಗಿ ಮಾರ್ಪಾಟ ಆಗ್ತಾನೆ. ಇಷ್ಟು ಜನ ಮರಳು, ಜಾತ್ರೆ ಮರಳು ಅಂತ ನುಗ್ಗಿದ್ರೆ ಯಾವ ಪೊಲೀಸರು ತಾನೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಯಾವ ಅಧಿಕಾರಿ? ನಾವು ಹೇಳ್ತೇವೆ ದೊರೆಯ ತಪ್ಪಿದೆ, DCM ತಪ್ಪಿದೆ,
ಪೊಲೀಸ್ ಇಲಾಖೆ, ಗೃಹ ಮಂತ್ರಿಯ ತಪ್ಪಿದೆ ಎಲ್ಲ ಹೇಳೋದಕ್ಕೆ ಈಗ ಆದ್ಮೇಲೆ ಹೋಗಿದ್ ನಮ್ಮ ತಪ್ಪು ಅಂತ ಗನಂದಾರಿ ಕೆಲಸ ಏನ್ ಮಾಡ್ಬಿಟ್ಟಿದ್ದಾರೆ ಅವರು. ಆಟ ಆಡಿದ್ರು ಅಷ್ಟೇ. ಬೆಟ್ಟಿಂಗೇ ಅದು. ನೀವು ಏನೇ ಹೇಳಿ ನಾನು ಒಪ್ಪುವುದಿಲ್ಲ. IPL ಅನ್ನುವುದೇ ಬೆಟ್ಟಿಂಗ್, ಜೂಜು. ಅದು ಉನ್ಮತ್ತರಾಗಿ ಹೋಗಿ 6 ವಯಸ್ಸಿನ ಮಗು ಕೂಡ ಪೆಟ್ಟಾಗಿ ಜೀವ ಬಿಟ್ಟಿದೆ ಅಂದ್ರೆ ಏನ್ ಮಾತಾಡ್ತೀರ ಮಕ್ಕಳೇ? ಇನ್ನು ಬಿಡಿ, ಪಿಶಾಚ ಯೋಗ ಅಂದ್ರೆ ಇದೆ. ಸೊ ಆ ಶಕ್ತಿಕಾರಕ ಉನ್ಮತ್ತನಾದರೆ ಯಾವ ರೀತಿ ನೋಡಿ ಇದೆ. ಇಲ್ಲ ಏನೂ ಇಲ್ಲ, ತಟಸ್ಥ. ಈಗ ನಾನು ಮಾತಾಡಿದ್ರೆ ಕ್ರೋಧ ಅಂತಾರೆ ಕೆಲವರು. ಮಾತಾಡಬಾರ್ದಿತ್ತು, ನಮ್ಮ ಬೆಂಗಳೂರು ಗೆದ್ದಿದ್ದು ಗೊತ್ತಾ ಅಂತ ಕೂಡ ಕೆಲವರು. ನಮ್ಮ ಬೆಂಗಳೂರು ಗುರುಗಳೇ, ನಿಜವೇ ಹೆಮ್ಮೆ ಇದೆ. ನಾನು 12:30ವರೆಗೂ ನೋಡಿದ್ನಲ್ಲ. ನಾನು ಎದ್ದೋಡೋಗಿ ನಾನು ಹೆಂಡತಿ ಮಕ್ಳನ್ನ ಹೇಳ್ಕೊಂಡಿರ್ತಾರ, ನುಗ್ಗಲಿಲ್ಲ ನಾನು. ಅವ್ರೇನೋ ಸಾಧಿಸ್ಬಿಟ್ಟಿದ್ರೆ ನನ್ನ ಮನೆಗೆ ಊಟಕ್ಕೆ ಅವ್ರಿಲ್ಲಪ್ಪ, ನನ್ನ ಮನೆ ಕಷ್ಟಕ್ಕೆ ಅವ್ರಿಲ್ಲಪ್ಪ. ಎಂಟರ್ಟೈನ್ಮೆಂಟ್ ಹ್ಯಾಸ್ ಟು ಬಿ ಸೀನ್ ಆಸ್ ಅನ್ ಎಂಟರ್ಟೈನ್ಮೆಂಟ್. ಅಲ್ಲಿಗೆ ಬಿಟ್ಟು ಬರ್ತಾ ಇರಬೇಕು. ಮ್ಯಾಚ್ ನೋಡಿದ್ವಲ್ಲ ಮನೇಲಿ ಕೂತ್ಕೊಂಡು, ಅಲ್ಲೇನೋ ಹುಚ್ಚಿರ್ತಾರ ಹೋಗೋದು. ಹುಚ್ಚು ಅಭಿಮಾನ, ಅಂಧ ಅಭಿಮಾನ ಅನ್ನೋದು ಇದನ್ನೇ. ಅದರಿಂದ ಏನ್ ಪ್ರಯೋಜನ ಸಿಕ್ತು ಅನ್ನತಕ್ಕಂಥ ಕೆಲವೊಂದು ಕಲಾವಿದರು ನೆತ್ತಿಗೆ ಏರ್ಕೊಂಡು ಅದೇ ಮಾಡಿರೋದು ಕಮಲಾಸನ್. ಅಂಧ ಅಭಿಮಾನದಿಂದ ಅವನಿಗೆ ನೆತ್ತಿಗೇರಿ ಈಗ ಹೆಂಗು ರಾಜ್ಯಸಭಾ ಸೀಟ್ ಕೊಡ್ತಿದ್ದಾರಲ್ವಾ, ತೋರಿಸ್ಕೋಬೇಕು ಆ ದ್ರಾವಿಡ ಬುದ್ಧಿ. ಹೌದು, ನಾವೆಲ್ಲ ದ್ರಾವಿಡರೇ. ಅವನೇನು ಹೇಳ್ತಾನೆ, ನಾವೆಲ್ರಿಗಿಂತ ಉತ್ತಮ ದ್ರಾವಿಡ ಅಂತಾನೆ. ಇವನೇನೋ ನೋಡ್ಕೊಂಡು ಬಂದ ಹಾಗೆ. ನಾನಂತೂ ನೋಡ್ಕೊಂಡು ಬಂದಿಲ್ಲಪ್ಪ, ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ. ಅಲ್ಲಿಂದ ಈ ರೋಡಿಂದ ಬರೋ ಹಾಲನ್ನ ನೆಲ್ಲಿಸ್ ನೋಡಿ, ಅವ್ರ ಬದುಕು ಎಲ್ಲಿಗೋಗುತ್ತೆ ಅಂತ. ಒಂದು ದಿನ ಕಾವೇರಿ ನೀರನ್ನ ನಮ್ಮೂರಿಂದ ತಾನೇನೋ ಹರಿತಿರೋದು, ನಮ್ಮ ನೀರೋ ಇದು. ನಿನ್ನ ಭಾಷೆ ನೀನು ಇಟ್ಕೊಂಡು ನೋಡೋಣ, ನೀನು ನೀರು ಸೃಷ್ಟಿ ಮಾಡ್ಕೊ, ಮಳೆ ಸೃಷ್ಟಿ ಮಾಡ್ಕೊ, ಇನ್ನೊಂದು ಅಂದ್ಬಿಟ್ರೆ ಇದೆಲ್ಲ ಅಂತಾರಾಜ್ಯ ಕಲೆಗಳು, ದೇಶೀಯ ಕಲೆಗಳಾಗ್ಬಿಡುತ್ತೆ. ಅಂಧಾಭಿಮಾನದಿಂದಲೇ ಇಂಥ ಮೂರ್ಖರು ಮಾಡತಕ್ಕಂಥದ್ದು ನಾವು ಕೂಡ ಅಂತ ಭಾವೋದ್ವೇಗಕ್ಕೆ ಪಿಶಾಚ ಯೋಗ ನೋಡಿ ಈ ಥರದ್ದು ನಮ್ಮನ್ನ ಪ್ರಚೋದನೆ ಮಾಡಿ ಕರೆದುಕೊಂಡೋಗಿ ನಿಲ್ಲಿಸುತ್ತದೆ. ಏನು ಅನಾಹುತ ಆಗುತ್ತದೋ ಎಲ್ಲರೂ ಮನೆ ಹತ್ರ ಒಂದು ದೀಪ ಹಚ್ಕೊಳ್ಳಿ ಅಂತ ಹೇಳಿದ್ದೆ. ಈಗ ನಡೀತ್ರ ಆನಂದವ ನಿಮಗೆ? ನಿಮ್ಮ ಹೊಟ್ಟೆಗೆ ಮಜ್ಜಿಗೆ ಹಾಕೊಂಡು ಕುಡಿದ್ರ? ಈ ಹುಚ್ಚು ಉನ್ಮಾದದ ಪ್ರಯೋಗಕ್ಕೆ ನಾವುಗಳು ಹೇಳಿದ್ರೆ, ಹೇ ಇದೆಲ್ಲ ಕಾಗಕ ಗೂಬಕ ಜ್ಯೋತಿಷ್ಯ ಅಂತ ಹೇಳ್ತಾರೆ. ಈಗ ಇದಕ್ಕೇನು ಉತ್ತರ ಕೊಡ್ತೀರಿ ಈ ಪಿಶಾಚ ಬಾಧೆಗೆ? ಶನಿ ಕುಜ ಷಷ್ಟಾಷ್ಟಕ ಕುಜನ ಜೊತೆ ಕೇತು ಸೇರಿದ್ರೆ ಕರೆಂಟ್ ಮೇಲೆ ನೀರು ಬಿದ್ದಾಗ ಪಟ್ 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 ಅಂತ ಕರೆಂಟ್ ವೈರಿಗೆ ಗಾಳಿ ಸೋಕಿದ್ರೆ, ಜೋರ್ ಗಾಳಿ ಬಂದ್ರೆ ಹೊಡೆದ್ರೆ ಟ್ರಾನ್ಸ್ಫಾರ್ಮರ್ ಡಮ್ಮನ್ನಲ್ವೇನ್ರಿ? ಅದು ಆಗಿರೋದು. ಇವ್ರು ಮೊದಲೇ ವ್ಯವಸ್ಥೆ ಮಾಡ್ಕೋಬೇಕಿತ್ತು. ದಟ್ ವಾಸ್ ಎ ಡಿಸೈನ್. ನನ್ನ ಕರೆಸ್ತೀವಿ ಅಂದಾಗ ಅವ್ರನ್ನ ಎಲ್ಲೋ ಇರಿಸ್ಬೇಕಿತ್ತು. ಒಂದಿನ ಲೇಟ್ ಆಗಿದ್ರೆ ಏನಾಗಿತ್ತು? ಅದಕ್ಕೊಂದು ಟಿಕೆಟ್ ವ್ಯವಸ್ಥೆನೋ, ಇನ್ನೊಂದು ಲೈನ್ ವ್ಯವಸ್ಥೆನೋ, ಪ್ಯಾರಾಮಿಲಿಟರಿನೋ, ಅಗ್ನಿಶಾಮಕ ದಳ, ರಿಸರ್ವ್ ಪೊಲೀಸು ಎಲ್ಲ ಇದೆ. ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಜನಗಳನ್ನ ಅಷ್ಟು ಇನ್ನೂ ಚೆನ್ನಾಗಿ ಪ್ರಚಾರ ಮಾಡಿ, ಇನ್ನೊಂದು ಸೀಟಿಂಗ್, ತಿಂಡಿ, ಕಾಫಿ, 100 ರೂಪಾಯಿ ಟಿಕೆಟ್ ತಗೊಂಡು ಅವ್ರಿಗೆ ಇನ್ನೊಂದು ವ್ಯವಸ್ಥೆ ಎಲ್ಲ ಮಾಡ್ಬೋದಿತ್ತು. ಪಿಶಾಚ ಯೋಗವಾದ್ರೆ ಯೋಚನೆ ಮಾಡೋಕ್ ಬಿಡಲ್ಲ. ಇದು ನೆನ್ಪಿಟ್ಕೊಳ್ಳಿ, ಇದು ದೊರೆದಲ್ಲ ಸಮಸ್ಯೆ, ನಮ್ದು ನಿಮ್ದು ಅಲ್ಲ. ಈ ಗ್ರಹಗಳ ಪರಿಚಯದ ಕರೆಂಟ್ ಎಳ್ದಾಗ ಎಳ್ಕೊಂಡು ಸರ್ರ ಅಂತ ಎಳ್ಕೊಂಡು ಹೋಗಿ ಸುಳಿ ತರ, ಸುನಾಮಿ ತರ ಎಷ್ಟು ಜನ ಗಾಯಗಳು, ಎಷ್ಟು ಜನಕ್ಕೆ ನೋವುಗಳು. ಬೇಕಿತ್ತ ನಿಮಗೆ ಇದು? ಅಂತಾರಾಷ್ಟ್ರೀಯ ದೊಡ್ಡ ಕತೆ ಆಗೋಯ್ತು. ನಿಮ್ಮ RCB ಅಂದ್ರಲ್ಲಪ್ಪ, ಈಗ RCBಗೆ ಕೆಟ್ಟ ಹೆಸರು ತಂದಿಟ್ಬಿಟ್ರ? RCBಗೆ ತಂದಿಟ್ಟು ಅರ್ಥ ಮಾಡ್ಕೊಳ್ಳಲ್ಲ ಬಿಡಿ. ಯಾಕಂದ್ರೆ ಪಿಶಾಚ ಯೋಗ ಅರ್ಥ ಮಾಡಿಕೊಳ್ಳಲು ಬಿಡುವುದಿಲ್ಲ. ಆದರೂ ಹೇಳುವುದನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ. ಹೇಳ್ತಿದ್ದೇನೆ ನಿಮ್ಮ ಮುಂದುಗಡೆ ಅಷ್ಟೇ. ಈ ಪಿಶಾಚ ದೋಷ ಯಾವ ರೀತಿ ಪ್ರಭಾವ ಆಗುತ್ತದೆ, ಇನ್ನಷ್ಟು ಬೀಭತ್ಸಗಳನ್ನ, ಇನ್ನಷ್ಟು ತಲೆನೋವುಗಳನ್ನ, ಇನ್ನಷ್ಟು ಆತಂಕ. ನೀವು ಗಮನಿಸಿದ್ರೆ ಯುಕ್ರೇನ್ ಏನ್ ಮಾಡಿಟ್ಟಿದೆ ರಷ್ಯಾನಲ್ಲಿ ಅಂತಕ್ಕಂಥದ್ದು ನಿಮಗೇನಾದ್ರೂ ಗೊತ್ತಿದೆಯಾ? ಇರಾನ್ನ ಇತ್ತೀಚೆಗಿನ ವರದಿ, ಈ ಒಂದು 9 ದಿನದಲ್ಲಿ ಪಿಶಾಚ ಯೋಗದ ವರದಿಯಲ್ಲೇ ಬಂದಿರತಕ್ಕಂಥದ್ದು, ಮೂವ್ಮೆಂಟ್ ಅಲ್ಲೇ ಆ ಪರಮಾಣುವಿನ ಒಂದು ಸಂರಕ್ಷಣೆ ಎಲ್ಲಿವರೆಗೂ ಬಂದಿದೆ ಅನ್ನತಕ್ಕಂಥದ್ದು ಏನಾದ್ರೂ ಗಮನಿಸಿದ್ದೀರಾ? ಯಾವ ದೊರೆ ಪದಚ್ಯುತಿ ಆಗಿದ್ದಾನೆ ಮಗನ ವಿಚಾರದಿಂದಾಗಿ ಅನ್ನತಕ್ಕಂಥದ್ದು ಗಮನಿಸಿದ್ದೀರಾ? ಸೂಕ್ಷ್ಮವಾಗಿ ಇದೆಲ್ಲ ಗಮನಿಸ್ತಿರ್ತವೆ. ಯಾವ ದೇಶ, ಯಾವಿದು, ಈ ಕುಜ ಕೇತು ಪ್ರಭಾವ ಬೀರ್ತಕ್ಕಂಥ. ಕುಜ ಅಂದ್ರೇನೆ ಒಂಥರ ಮಹಾಶಕ್ತಿ. ಅದು
ಸುಬ್ರಹ್ಮಣ್ಯ, ವಲ್ಮೀಕ, ಈ ಭೂಮಿಯ ಮಹಾಶಕ್ತಿ, ಭೂಮಿಯನ್ನು ನಮಗ್ ದಾನ ಮಾಡಿರೋದೇ ಆ ಪುಣ್ಯಾತ್ಮನಿಂದ. ನಾವು ಬದುಕ್ತಿರೋದೇ ಆತನ ಅನುಗ್ರಹದಿಂದ. ಅದಕ್ಕೆ ಏನೇ ಮನೆ ಕಟ್ಟಬೇಕಾದಾಗ ವಾಸ್ತು ದೋಷ ನಿವಾರಣ ಅಂತ ಒಂದು ಪೂಜೆ ಮಾಡ್ಕೋತೇವೆ. ಗಣಪತಿಯನ್ನಿಟ್ಟು ಆತನ ಸೋದರನಪ್ಪ, ಈ ಶಕ್ತಿ ನಾವು ತಟ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಆ ಗುಡುಗು, ಸಿಡ್ಲು, ಮಿಂಚು ಬಡದಾಗ ಅರ್ಥಿಂಗ್ ವೈರ್ ಎಲ್ಲ ಇಡ್ತೇವೆ. ಆದ್ರೂ ಹೊಡಿಬೇಕು ಅಂದ್ರೆ ಸಿಡ್ಲು ಮಿಂಚಿಗೆ ಒಂದೇ ದಿನ ಒಂದೇ ಕಡೆ ನಾನಾ ಕಡೆ 13 ಜನ 15 ಜನ ಸತ್ತಿರೋದೆಲ್ಲ ಈ ಬಾರಿ ಕೇಳಿದ್ದೇವೆ ನಾವು. ಇನ್ನಷ್ಟು ಭೀಭತ್ಸದ ಒಂದು ಮುನ್ನೋಟ ತೋರಿಸ್ತಿದೆ. ಮತ್ತೆ ಹೇಳ್ತಿದ್ದಾನೆ, ಎಲ್ಲರೂ ಅಟ್ಲೀಸ್ಟ್ ಒಂದು 9 ದಿನ, 18 ದಿನ, 27 ದಿನ, 36 ದಿನ, 48 ದಿನ ಮನೆ ಮುಂದ್ಗಡೆ ಒಂದು ಪುಟ್ಟ ದೀಪ ಹಚ್ಕೊಳ್ಳಿ. ಸ್ಕಂದ ಕವಚ, ಸ್ಕಂದ ಭುಜಂಗ ಸ್ತೋತ್ರ ಪಾರಾಯಣ ಕೇಳೋದು, ಹೇಳೋದು, ಇದನ್ನ ಮಾಡ್ಕೊಳ್ಳಿ ಮಕ್ಕಳೇ. ಪ್ರಣವಾತ್ಮಿಕ ಶಕ್ತಿ ನಮಗೆ ಇರೋ ಒಂದು ಅಲ್ಪ ಶಕ್ತಿಗೆ ನಾನು ಯಾರು ಗೊತ್ತಂತ ಹೊಡಿ ಬಡಿ ರಕ್ತ ಅಂತ ಹೋಗ್ತಾವ. ರಕ್ತಕಾರಕ ಆತ, ಹೊಡೆದಾಟಕಾರಕ, ಯುದ್ಧಕಾರಕ, ನೆನಪಿಟ್ಟುಕೊಳ್ಳಿ, ರಕ್ಷಣಾಕಾರಕ. ರಕ್ಷಣಾ ಕೋಟೆ ಮುರಿದೋದ್ರೆ ನಾಳಿನ ಸಂಚಿಕೆನಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಅದರಲ್ಲೂ ಒಂದು ವಿಶೇಷ ಮಾಹಿತಿ ನಿಮ್ಮಗಳ ವಿನಂತಿಯ ಮೇರೆಗೆ ತಗೊಬಂದಿದ್ದೇನೆ. ನಾವು ತುಂಬಾ ನೋಡಲ್ಲ, ಆದ್ರೂ ನಿಮ್ ಕೋರಿಕೆ ಗುರುಗಳೇ, ನಮ್ಮ ಮಕ್ಕಳು, ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ರಜಸ್ವಲೆಯಾದಾಗ, ಮೊದಲ ರಜಸ್ವಲೆ ಇಂಥ ದಿನ ಆದ್ರೆ ಎಂಥ ಫಲ ತಪ್ಸಲು ಆಗೋಲ್ಲ. ಕಾಲ ನಿರ್ಣಯ ಅದು. ನಾವು ಹೀಗೆ ನಮ್ಮ ಜೀವನದ ಒಂದು ಭಾಗ್ಯೋದಯ, ಯೋಗ ದುರ್ಯೋಗ ಎರಡೂ ಭಗವಂತನ ಇಚ್ಛೆಯಂತೆ ನಾವು ಪಡ್ಕೊಂಡು ಬಂದಿದ್ದೇವೆ. ಆತ ಅನುಭವಿಸುವಂತ ಕೊಟ್ಟಿರ್ತಾನಲ್ಲ, ಹಾಕಿರ್ತಾನೆ ಅಷ್ಟೇ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದುರ್ಯೋಗ, ಶುಭಯೋಗ. ಹೌದು ನೋಡಿ, ಒಮ್ಮೆ ಒಬ್ಬ ಮಹಾರಾಜ ಇದೇ ರೀತಿಯ ಚಿಂತನೆ ಪ್ರಶ್ನೆಗಳು. ಒಮ್ಮೆ ಒಬ್ಬ ಮಂತ್ರಿ, ತುಂಬಾ ಸಾತ್ವಿಕ ಮಂತ್ರಿ, ಆತನ ಹತ್ರ ಇದೇ ಪ್ರಶ್ನೆ ಇಟ್ಕೊಂಡಂತೆ, ಈ ದುರ್ಯೋಗ ಹಾಗೂ ಶುಭಯೋಗ ಹಾಗೇನೇ ಇಲ್ಲ ಸ್ವಾಮಿ, ಅವರವರ ಯೋಗಕ್ಕೆ ತಕ್ಕಂತೆ ಒಂದು ಪಡ್ಕೊಂಡು ಬಂದಿರ್ತಾರೆ. ಭಗವಂತ ಅವರನ್ನ ನೋಡಿ ನೀವು ಅನುಭವಿಸ್ಕೊಳ್ಳಿ, ಹುಷಾರಾಗಿ ಜಾಗ್ರತೆ ಅಂತಾನೆ. ಆದ್ರೂ ನಾವು ಅಹಂಕಾರ ಪರಮಾವಧಿಯಿಂದ ನಗುತ್ತಿರ್ತೇವೆ, ಅದೊಂದು ಲೆಕ್ಕಾಚಾರ ಆಗುತ್ತೆ ಅಂತ. ಅದೇಗೆ ಸಾಧ್ಯ ಅಂತ ಹೇಳಿ, ಆಗ್ಲಿ ಸ್ವಾಮಿ ಒಮ್ಮೆ ನೋಡೋಣ, ಅದಕ್ಕೂ ಕೂಡ ಯೋಗ ಕೂಡು ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಒಮ್ಮೆ ಹೀಗೆ ಮಾರು ವೇಷದಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಪ್ರಶ್ನೆಗಳು, ಜಿಜ್ಞಾಸೆಗಳು ನಡೀತಾ ಇರುತ್ತೆ. ಅದು ದೊಡ್ಡ ತಾರಕಕ್ಕೆ ಇರುತ್ತೆ. ಅಲ್ಲೇ ಒಂದು ಜೇನುತುಪ್ಪದ, ಒಂದು ಶುದ್ಧ ಜೇನುತುಪ್ಪದ ಒಂದು ಅದ್ಭುತವಾದಂತ ಕೊಳ ಮಾಡಿಬಿಟ್ಟಿರ್ತಾರೆ. ಒಂದು ಪುಟ್ಟು ಕೊಳ, ಈ ಕಡೆ ಕೊಚ್ಚೆಯ ಕೊಳ, ಹಂದಿಯ ಒಂದು ಕೊಳ. ಹಂದಿ ಇರೋದು ಹೆಂಗಿರುತ್ತೆ ಹೇಳಿ, ಕೊಚ್ಚೆ. ಅಲ್ಲಿ ಬಂದು ವಾದ ಮಾಡ್ತಿರ್ಬೇಕಾದ್ರೆ ರಾಜ ಬಂದು, ಯಾವ ದುಷ್ಟಯೋಗ ಶುಭಯೋಗ ಅಂತ ಇದೆಲ್ಲ ನಾನು ನಂಬಲ್ಲ, ನೋಡು ಇದೇ ದುಷ್ಟಯೋಗ ಅಂತ ಆ ಮಂತ್ರಿಯನ್ನ, ಮಾರುವೇಷದಲ್ಲಿ ಇರ್ತಾರೆ ಇಬ್ಬರು, ತಳ್ಳೆ ಬಿಡ್ತಾನೆ. ಆತ ಕೊಚ್ಚೆಗೆ ಬಿದ್ದುಬಿಡ್ತಾನೆ. ಹಂದಿ ಮಲಮೂತ್ರಗಳು ಮಾಡಿ ಹೊರಳಾಡಿದಂತ ಕೊಚ್ಚೆ. ಮಂತ್ರಿಯು ಬೀಳೋ ರಭಸದಲ್ಲಿ ರಾಜನನ್ನ ತಳ್ಳಿಬಿಡ್ತಾನೆ. ರಾಜ ಹೋಗಿ ಜೇನು ತುಂಬಿರ್ತಕ್ಕಂಥ ಅತ್ಯಂತ ರುಚಿಕರವಾದಂತ ಆ ಪೇಯದ ಕೊಳದಲ್ಲಿ ಬೀಳ್ತಾನೆ. ಅವನು ಎದ್ದೊಳ್ತಾನೆ, ಇವನು ಎದ್ದು ಹೊರಗಡೆ ಬರ್ತಾನೆ. ರಾಜ ಗಹಗಹಿಸಿ ನಗ್ತಾನೆ. ನೋಡಿ ಇದೇ ದುಷ್ಟಯೋಗ ಅಂದ್ರೆ ಇದು ಹೆಂಗಿರುತ್ತೆ ಅಂತ ನಂಗೆ ಪ್ರಶ್ನೆ ಇತ್ತು. ಇವತ್ತು ಅದು ಉತ್ತರ ದೊರಕ್ಬಿಡ್ತು ಅಂತ.
ಹೌದು ಸ್ವಾಮಿ ಇದೆ ಶುಭಯೋಗ, ಆದರೆ ದುಷ್ಟಯೋಗದಲ್ಲೂ ಶುಭಯೋಗ ಇದೆ ಸ್ವಾಮಿ ಅನ್ನತ್ತೆ. ಅದೆಂಗೆ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ, ಶುಭಯೋಗದಲ್ಲೂ ದುಷ್ಟಯೋಗವಿದೆ ಅನ್ನಂತೆ. ಅದೆಂಗೆ ಅಂತ ಹೇಳಿದಂತೆ, ಈತ ರಾಜನ ಕೈ ತಗೊಂಡು ನೆಕ್ಕಕ್ಕೆ ಶುರು ಮಾಡದ್ನಂತೆ. ಏನಿದು ಅಂತ ನೋಡಿದ್ರೆ ರಾಜನ ಮೈಯೆಲ್ಲ ಜೇನು ತುಂಬಿಕೊಂಡಿತ್ತಲ್ಲ, ಈತ ನೆಕ್ತಿದ್ದಾನೆ. ದಾಹಕ್ಕೆ ಇನ್ನೊಂದು ವಾಟ್ ಎವರ್ ತೊಂದರೆಯಲ್ಲೂ ಸುಖ ಅನ್ನೋದಿದೆ. ರಾಜನನ್ನ ನೋಡ್ತಾ ಹೇಳದ್ನಂತೆ ಮಂತ್ರಿ, ಸ್ವಾಮಿ ಈಗ ತಾವು ಶುಭಯೋಗದಲ್ಲಿದ್ದೀರಿ, ಈಗ ನಾನು ಮಾಡಿದ್ದನ್ನೇ ನೀವು ಮಾಡಿದ್ರೆ ಇದು ಶುಭಯೋಗದಲ್ಲಿ ದುಷ್ಟಯೋಗ ಗೊತ್ತಾ ಅನ್ನಂತೆ. ರಾಜ ತಲೆ ತೆಗೆಸಿ, ಯೋಗಗಳು ಅವನು ಪಡೆದುಕೊಂಡು ಬಂದಿದ್ರೆ ನೀವು ನಕ್ಕಲಾರಿರಿ, ಹಾಗೆಯೇ ಕೊರಗ್ತಿದ್ದೀರಿ, ನೀವು ನಕ್ಕಲಾರಿರಿ. ಈಗ ನಾನು ಕೈ ನೆಕ್ಬಿಟ್ಟಿದ್ದೇನೆ, ಎರಡು ಕೈ ನಾನು ಮುಟ್ಟಿದ್ದು ನೀವು ಮುಟ್ಟಲ್ಲ. ಒಂಥರ ನಿಮಗೆ ನೋಡಿ ಜೇನೆಲ್ಲ ಅಂಟ್ಕೊಂಡಿರು ಕೂಡ ಜೇನನ್ನ ಅಂತ ಹೋಗ್ಲಿ, ನನ್ನನ್ನು ಅಪ್ಕೊಂಡು ನೆಕ್ಕೋಣ ಅಂತ ಹೇಳೋದಂದ್ರೆ ನನ್ನದು ಪೂರ್ತಿ ಕಸ ನೋಡಿ. ಆದ್ರೆ ಕಸದಲ್ಲಿ ಬಿದ್ದಿದ್ರು ನನಗೆ ಬಾಯಿ ತುಂಬ ಸಿಹಿ ಸಿಕ್ಕಿದೆ, ನಿಮಗೆ ಮೈ ತುಂಬ ಸಿಹಿ ಸಿಕ್ಕಿದ್ರು ಬಾಯಿಗೆ ಒಂದು ತೊಟ್ಟು ಸಿಹಿ ಸಿಗದಾಗ ಮಾಡಿಟ್ಟಿದೆ ಅಂತ ಇದನ್ನೇ ಹೇಳುತ್ತದು. ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ಈ ದಿನ ಈ ತರ ಆಗಿದ್ದು ಅದು ಇದು ಅಂತ. ಹಾಗೇನಿಲ್ಲ, ಭಗವತಿಯ ಇಚ್ಛೆ ಇಂಥ ದಿನವೇ ಸೃಷ್ಟಿ, ಇಂಥ ದಿನವೇ ರಜಸ್ವಾಲ. ದಯಮಾಡಿ ಅದನ್ನ ನೆಗೆಟಿವ್ ಆಗಿ ತಗೋಬೇಡಿ, ತುಂಬಾ ಡೀಪ್ ಆಗಿ ತಗೋಬೇಡಿ. ಪ್ರಾರ್ಥನೆಯಿಂದ, ವೈದಿಕ ಧರ್ಮಗಳಿಂದ, ದಾನಗಳಿಂದ ತುಂಬಾ ದೋಷಗಳನ್ನ, ಸಂಸ್ಕಾರಗಳಿಂದ, ಪೂಜೆಗಳಿಂದ, ದಾನಗಳಿಂದ ಅತಿ ಮುಖ್ಯವಾಗಿ ತುಂಬಾ ದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು ಮಕ್ಕಳೇ. ಆದರೂ ತಿಳಿಸಿಕೊಡುವುದು ನನ್ನ ಧರ್ಮ. ತುಂಬಾ ಜನ, ಗುರುಗಳೇ ನಮ್ಮ ಮಗಳು ಇಂಥ ದಿನ ಆಗಿದ್ದಾಳೆ, ಇದಕ್ಕೊಂದು ಏನು ಫಲ ಋತುಮತಿಯಾದಾಗ, ಪ್ರಥಮ ಋತುಮತಿ ಒಂದು ಸ್ತ್ರೀ. ನಮಗೆ ವೈದಿಕವಾಗಿ ಇದೊಂದು 15 ವರ್ಷದ ಹಿಂದ್ಗಡೆ ನಾನು ಇದ್ರ ಬಗ್ಗೆ ಹೇಳೋದು ನಿಲ್ಲಿಸ್ಬಿಟ್ಟಿದ್ದೇನೆ. ಆದರೂ ತುಂಬಾ ಪ್ರಶ್ನೆಗಳು ತುಂಬಾ ಬಾರಿ ಬಂದಿರೋದ್ರಿಂದ ಇದರ ಮಾಹಿತಿಯನ್ನ ಕೊಡುತ್ತಿದ್ದೇನೆ. ದಯಮಾಡಿ ಬರೆದಿಟ್ಕೊಳ್ಳಿ. ನಿಮ್ಮ ಮನೆಯವರಿಗೆ, ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ತುಂಬಾ ಇದೊಂದು ಪ್ರಯೋಜನಕಾರಿ. ಕೆಲವು ಕಷ್ಟಗಳು ಮೊದಲೇ ಭಗವಂತ ಸೃಷ್ಟಿ ನಾವು ಪಡ್ಕೊಂಡು ಬಂದಿದ್ದು ಹಾಕಿದ್ದು ಜೇನಿನ ಬಟ್ಲು, ಕುಚ್ಚೆಯ ಬಟ್ಟಲು ಅಷ್ಟೇ. ಬಿದ್ರೂ ಕೂಡ ನೋಡಿ ಈತನ ಬಾಯಿಗೆ ಸಿಹಿ ಸಿಕ್ತು ಅನ್ನೋ ರೀತಿಯಲ್ಲಿ ಆತ ಬಿದ್ರು, ಜೇನಿನ ಬಟ್ಲು ಬಿದ್ರು ಸಿಹಿ ಸಿಗದಾಗೆ ಆಯಿತು ಅನ್ನತಕ್ಕಂಥ ಒಂದು ಭಾವ. ಸೊ ಇಲ್ಲಿ ಹೇಳ್ತಾರೆ ವೈದಿಕವಾಗಿ ವಿಶೇಷವಾಗಿ, ರೋಗಿಣಿ ರವಿವಾರೇತು ಅನ್ನತಕ್ಕಂಥದ್ದು ಹೇಳ್ತಾರೆ. ರವಿವಾರದಂದು ಅಂದ್ರೆ ಭಾನುವಾರದಂದು ಯಾರು ವಿಶೇಷವಾಗಿ ಋತುಮತಿ ಆಗ್ತಾರೋ, ಪ್ರಥಮ ರಜಸ್ವಲೆ ಆಗತಕ್ಕಂಥದ್ದು ಆಗುತ್ತದೋ ಅವರಿಗೆ ಒಂದು ರೀತಿ ರೋಗಿಷ್ಟಿಯಾಗತಕ್ಕಂಥ ಒಂದು ದೋಷ ತಟ್ಟತಕ್ಕಂಥದ್ದು ಆಗುತ್ತದೆ. ಹಾಗೆಯೇ ವಿಶೇಷವಾಗಿ ಪತಿಗೆ ಸ್ವಲ್ಪ ತೊಂದರೆಗಳು, ಆಕೆ ಮುಂದಕ್ಕೆ ಮದುವೆಯಾದ ಮೇಲೆ ಆಕೆಯ ಪತಿಗೆ, ಯಜಮಾನನಿಗೆ ಅಲ್ಲೊಂದು ಅರಿಷ್ಟವಿರುತ್ತದೆ, ಕಷ್ಟವಿರುತ್ತದೆ, ಒದ್ದಾಟವಿರುತ್ತದೆ, ಸದಾ ದಾರಿದ್ರ್ಯಂ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ರೋಗ ಇದ್ದ ಮೇಲೆ ಎಲ್ಲಿ ದುಡಿತೀರಿ? ಮನಸ್ಸಿಗೊಂದು ರೋಗನೋ, ಬುದ್ಧಿಗೊಂದು ರೋಗನೋ, ಆಲೋಚನೆಗೊಂದು ರೋಗ ತಟ್ಟಿದ್ರೆ ಪ್ರತಿ ಆಲೋಚನೆಯಲ್ಲೂ ನೆಗೆಟಿವ್ ಯೋಚನೆ ಮಾಡ್ತಾ ಕೂತ್ಕೊಂಡಿರೋರಿಗೆ ಭಾನುವಾರ ಅನ್ನತಕ್ಕಂಥದ್ದು ರವಿವಾರ ವಿಶೇಷವಾಗಿ ಸೂರ್ಯನ ವಾರ, ಪಿತೃಕಾರಕ, ಒಂಥರ ಕಾಗೆ ಬಂಗಾರ ಆದಂತ ಒಂದು ಪ್ರಭಾವ ಅಂತ ಹೇಳ್ತಾರೆ. ತಂದೆಗೆ ದೋಷ ಆಯ್ತು ಅಂದ್ರೆ ಮನೆ ಹೇಗೆ ನಡೆಯುತ್ತೆ? ತಂದೆಗೆ ಬಲ ಇಲ್ಲ ಅಂದ ಮೇಲೆ ಮಕ್ಕಳೆಲ್ಲ ಬಡವರಾದ್ರು ಅನ್ನತಕ್ಕಂಥದ್ದು. ತಂದೆ ಗಟ್ಟಿ ಇದ್ರೇನೆ ಮನೆತನ, ಗೌರವ, ಕುಲಗೌರವ ನಡೆಸೋದು, ನೋಡ್ಕೊಳ್ಳೋದು ಅನ್ನತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತಾರೆ. ಅಂಥದ್ದೊಂದು ವಿಶೇಷ. ತಂದೆಗೇ ಬಲ ಹೋಯ್ತು. ಪ್ರಥಮ ರಜಸ್ವಲೆ ಆದಂತ ಸ್ತ್ರೀಗೆ ರೋಗಿಣೆ, ಅಲ್ಲೊಂದು ರೋಗ ತಟ್ಟುತ್ತೆ. ಆಕೆ ಪತಿಗೂ ಮುಂದಕ್ಕೆ ಅನಿಷ್ಟ, ಅರಿಷ್ಟ, ನಷ್ಟ, ಕಷ್ಟ, ಒದ್ದಾಟವಿರುತ್ತದೆ ಅನ್ನತಕ್ಕಂಥದ್ದನ್ನ ವೈದಿಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಇದು ನಾನು ಹೇಳಿದ್ದಲ್ಲ, ಆಮೇಲೆ ಗುರುಜಿ ಹೇಳಿದ್ದು, ರವಿಶಂಕರ್ ಗುರುಜಿ ಹೇಳಿದ್ದು ಅಂತ ಇದು ನಾನಾಗಿ ಹೇಳಿದ್ದಲ್ಲ. ಏನೇ ನಾನು ಹೇಳಿದ್ರು
ವೈದಿಕವಾಗಿ ಹಿರಿಯರು ಏನು ತಿಳಿಸ್ಕೊಂಡು ಬಂದಿದ್ದಾರೋ ಅದನ್ನ ತಗೊಬಂದು ಹೇಳ್ತಿದ್ದಾನೆ. ಸಡನ್ ಆಗಿ ನಿಮ್ಮ ಬಾಗಲ್ ಮೇಲೆ ಈ ನಂಬರ್ ಬರ್ದ್ಬಿಡಿ, ಕೈಯಲ್ಲಿ ನಂಬರ್ ಬರ್ಕೊಳ್ಳಿ, ನೀವು ಕೋಟೇಶ್ವರ ಆಗ್ಬಿಡ್ತೀರಿ 7 ದಿನ, ಇಂಥ ಬುರುಡೆ ತತ್ವ ಸಿದ್ಧಾಂತಗಳನ್ನ ನಾನು ಹೇಳೋದಿಲ್ಲ. ಕೈಯಲ್ಲಿ ಈ ನಂಬರ್ ಬರ್ಕೊಳ್ಳಿ, ಈ ಸ್ಲಿಪ್ ಬರ್ದ್ಕೊಂಡು ಪರ್ಸಲ್ಲಿ ಇಟ್ಕೊಂಡ್ಬಿಡಿ, ಖಂಡಿತ ಇಲ್ಲ. ಮೂಲೆಯಲ್ಲಿ ಇದು ಬಚ್ಚಿಟ್ಬಿಡಿ, ರಾತ್ರೋರಾತ್ರಿ ಲಕ್ಷಾಧೀಶ್ವರ ಆಗ್ಬಿಡ್ತೀರಿ, ಖಂಡಿತ ಇಂಥದ್ದು ಎಲ್ಲೂ ಇಲ್ಲ. ನಾನು ನೋಡಿಲ್ಲ, ಕೇಳಿಲ್ಲ. ಈ ಥರದ್ದು ಸಿದ್ಧಾಂತಗಳು ಕೂಡ ಸಿಕ್ಕಾಬಟ್ಟೆ ಶುರು ಆಗ್ಬಿಟ್ಟಿದೆ. ಈ ಥರದ್ದು ದೈವವೇ ನಮ್ಮ ಜ್ಯೋತಿಷ್ಯಕ್ಕೆ ಅಪಮಾನ ಮಾಡತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲಿಯೂ ಇಲ್ಲದ, ನೀವು ಯಾವತ್ತಾದ್ರೂ ಬಂದ್ರೆ ನಾನು ಕೆಲವೊಂದು ಪುಸ್ತಕಗಳನ್ನ ತೋರಿಸ್ತೇನೆ, ನೀವು ದಿಗ್ಭ್ರಾಂತರಾಗ್ತೀರಿ. ರಾವಣ ಬರೆದಿರತಕ್ಕಂಥ ಕೆಲವು ತಂತ್ರಸಾರಗಳೆಲ್ಲ ಬೇಕಾದ್ರೆ ತೋರಿಸ್ಬಲ್ಲೆ ನಿಮಗೆ. ಅಪರೂಪದ ಪುಸ್ತಕಗಳ ಒಂದು ಭಂಡಾರ ಇಟ್ಕೊಂಡಿದ್ದಾನೆ. ಅವುಗಳನ್ನ ಎಲ್ಲರೂ ಮಾಡ್ಲಿಕ್ಕೂ ಆಗೋದಿಲ್ಲ. ಕೆಲವೊಂದು ತಂತ್ರಗಳು, ಪೂಜೆಗಳು, ಸಂಸ್ಕಾರಗಳು ಅದನ್ನ ಹೇಳೋದೂ ಇಲ್ಲ, ನಿಮಗೆ ಕಷ್ಟ ಆಗ್ಬಿಡುತ್ತೆ. ಇಂಥ ಮಾಸ, ಇಂಥ ತಿಥಿ, ಇಂಥ ನಕ್ಷತ್ರ, ಇಂಥ ಪೂಜೆ ಬ್ಯೂಟಿಫುಲಿ ಇದೆ. ಅದನ್ನ ಹೇಳ್ತಾ ಹೋದ್ರೆ ಕಡಿಮೆ ಅಂದ್ರೂ 10 ವರ್ಷ. ಆದರೆ ಅದರಲ್ಲಿ ನಿಮ್ಮ ಕೈಯಲ್ಲಿ 10 ಮಾಡೋಕ್ಕಾಗಲ್ಲ, 10 ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ. ಇಂಥ ಮಾಸ, ಇಂಥ ತಿಥಿ, ಅದರಲ್ಲೂ ನೋಡಿ ಈಗ ಜ್ಯೇಷ್ಠ ಮಾಸ ಅನ್ನತಕ್ಕಂಥದ್ದು ಇದೆಯಲ್ಲ, ಜ್ಯೇಷ್ಠ ಮಾಸದಲ್ಲೇ ಕೆಲವೊಂದು ಪೂಜೆಗಳಿದ್ದಾವೆ. ಆದ್ರೆ ತುಂಬಾ ಕಷ್ಟ. ಇದೇ ರೀತಿ ಇರಬೇಕು, ನಕ್ತಂ ಭುಕ್ತಂ ಏನೇನೋ ಇದೆ ಮಕ್ಕಳು, ಅದಕ್ಕೆ ಬೇಡ ಅಂತ ನಾನು ಕೆದಕಿ ಕೆಲವೊಂದು ತುಂಬಾ ಸರಳವಾಗಿರೋದು ಹುಡ್ಕೊಂಡು ಬಂದು ಹೇಳಿರ್ತೇನೆ ನಾನು ನಿಮಗೆ. ಈ ಥರದ್ದು ಇನ್ನೊಂದು ದಯಮಾಡಿ ಕ್ಷಮಿಸಿ, ನಾನು ಯಾರನ್ನೂ ಉಲ್ಲೇಖಿಸಿ ಹೇಳ್ತಿಲ್ಲ, ಸತ್ಯವೇ. ನಿಮ್ಮಲ್ಲಿ ನಾ ಹೇಳಿದ್ನಲ್ಲ, ಪಿಶಾಚ ಯೋಗ ಅನ್ನೋದು ಇದೆ. ಇಟ್ಸ್ ಬೀನ್ ಬೇರೆ ಬೇರೆ ರೀತಿಯ ಮಾತುಗಳು ನೋಡಿದ್ದೇನೆ. ಕೆಲವರು ನಂಬರ್ಸ್ ಈ ತರ ಇಟ್ಕೊಳ್ಳಿ, ಬರೆದು ಇಟ್ಕೊಳ್ಳಿ, ಇಸ್ಕೋ ರಕ್ಕೋ ಬಗಲ್ ಮೇ, ಇಸ್ಕೋ ಆಡ್ ಕರೋ ಎ ನಂಬರ್ ಮೇ. ಇಲ್ಲ, 100 ರೂಪಾಯಿ ನೋಟ್ ಮೇಲೆ ನೋಡಿ, ಮೊನ್ನೆ ಯಾರೋ ಮದುವೆ ಮನೆಯಲ್ಲಿ ಪುಣ್ಯಾತ್ಮ ಏನ್ ಮಾಡಿದಾನೆ ಗೊತ್ತಾ, 100 ರೂಪಾಯಿ ನೋಟು, 50 ರೂಪಾಯಿ ನೋಟು ಕಟ್ ಮಾಡಿಬಿಟ್ಟು 5100 ಜೋಡಿಸ್ಬಿಟ್ಟು ಮುಯ್ಯಿ ಹಾಕ್ಬಿಟ್ಟು ಬಂದಿದ್ದಾನೆ. ಮದುವೆ ಮನೆಯವರು ಎಲ್ಲರೂ ಹುಡುಕ್ತಿದ್ದಾರೆ. ಯಾಕೆ ಹೇಳಿ, 5100 ರೂಪಾಯಿ ನೋಟ್ ಎಲ್ಲೋ ಇದೆ ಅಂತ. ಹಂಗಾಯ್ತು ಕತೆ. ಆ ನೋಟಿಗೆ ವ್ಯಾಲ್ಯೂನೇ ಇಲ್ಲ ಈಗ. ಹೇಳ್ಕೊಳಕ್ 5100, 50 ರೂಪಾಯಿ ನೋಟಲ್ಲಿ 0 ಕಟ್ ಮಾಡ್ಬಿಟ್ಟವನೆ. ಆಯ್ತಾ, 100 ರೂಪಾಯಿ ನೋಟು ಅರ್ಧ ಮುರಿದಿತ್ತು, ಇವೆರಡಕ್ಕೂ ಹಾಕ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಟ್ಟು ಮುಯ್ಯಿ ಹಾಕ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಮದುವೆ ಮನೆಯವರೆಲ್ಲ ಹುಡುಕ್ತಿದ್ದಾರೆ, 5000 ನೋಟ್ ಹಾಕ್ದವನ್ ಯಾರೋ ಅವನು ಅಂತ. ಹಿಂಗಿರುತ್ತೆ. ತಾತ್ಕಾಲಿಕವಾಗಿ, ಕ್ಷಣಿಕವಾಗಿ ಅದೆಲ್ಲ ಇಲ್ಲ. ಸೊ ಅದರಿಂದ ದಯಮಾಡಿ ಕ್ಷಮಿಸಿ. ಇನ್ನು ವಿಶೇಷವಾಗಿ ಹೇಳ್ತಾರೆ, ಸೋಮವಾರೇ ಪತಿವ್ರತ. ಸೋಮವಾರದಂದು ರಜಸ್ವಾಲಿಯಾಗಿರ್ತಕ್ಕಂಥ ಒಂದು ಆ ಸ್ತ್ರೀಗೆ ಅದ್ಭುತ ಸಂಗಾತಿ ಸಿಗ್ತಾನೆ, ಮುತ್ತೈದೆತನ. ಆಕೆ ಹೋದ ಮನೆಗೆ, ಆಕೆ ಯಾರ ಮನೆಗೆ ಹೋಗ್ತಾಳೋ, ಧರ್ಮಪತ್ನಿಯಾಗಿ, ಸೊಸೆಯಾಗಿ, ಮನೆಯ ಮಗಳಾಗಿ, ಮಹಾಲಕ್ಷ್ಮಿಯಾಗಿ, ಆಯಸ್ಸಿಲ್ಲದವನಿಗೂ ಆಯಸ್ಸು ಪೋಷಿಸ್ತಕ್ಕಂಥ ಶಕ್ತಿ ಬರುತ್ತದೆ ಅಂತ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆಯಸ್ಸಿಲ್ಲದವರಿಗೂ ಕೂಡ, ಅಂಥವನಿಗೆ ಮದುವೆ ಮಾಡಿದರೂ ಕೂಡ ಮುತ್ತೈದೆತನ. ಈಕೆಗೆ ದೀರ್ಘಾಯುಷ್ಯ, ಈಕೆಯ ಗಂಡನಿಗೂ ದೀರ್ಘಾಯುಷ್ಯ, ಮಹಾಪತಿವ್ರತೆ. ನನ್ನ ಗಂಡ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಪ್ರೀತಿ ಅನ್ನತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಭಾಗ್ಯಲಕ್ಷ್ಮಿಯಾಗಿ ಆ ಮನೆಗೆ ಹೋಗುತ್ತಾಳೆ, ಆಯುಸ್ಸು ಪೋಷಿಸುತ್ತಾಳೆ ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮಾತು ಹೇಳ್ತಾರೆ, ಕುಜವಾರೇಚ ದುಃಖಂಚ ಅನ್ನತಕ್ಕಂಥದ್ದು. ಕುಜವಾರೆಂಚ ನೋಡಿ, ಕುಜ ಅಂದ್ರೆ ಶಕ್ತಿ, ಶಕ್ತಿಕಾರಕನ ದಿನ. ಅಂಡಾಣುಕಾರಕ ಸ್ತ್ರೀಯರಿಗೆ, ಒಂದು ಗರ್ಭಕೋಶಕ್ಕೆ ಸ್ಥಿತಿಕಾರಕತ್ವ ಸುಬ್ರಹ್ಮಣ್ಯ. ಕುಜ ಅಂಗಾರಕ, ಅದಕ್ಕೆ ಹೇಳುದು ಪಿಶಾಚ ಯೋಗ ಅನ್ನತಕ್ಕಂಥದ್ದು. ಈ ಸಂದರ್ಭದಲ್ಲಿ IVF ಮಾಡ್ಕೋಬಾರ್ದು. ಮಕ್ಕಳು ಕುತ್ಕೊಳ್ಳಲ್ಲ ಅಷ್ಟು ಬೇಗ. ಕುಜಾಕೇತು ಸೇರಿದಾಗ ಪಿಂಡ ಸರಿಯಾಗಿ ನಿಂತ್ಕೊಳ್ಳಲ್ಲ, ಪಿಂಡಚ್ಛೇದ, ಮಗುವಿಗೆ ಏನಾದ್ರೂ ಪ್ರಾಬ್ಲಮ್ಸ್ ಆಗುತ್ತೆ, ಅವನ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಅವನ ಆಲೋಚನೆಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಗರ್ಭವೇ ಕರಗಿ ಹೋಗತಕ್ಕಂಥ ಸಂದರ್ಭವೂ ಆಗತಕ್ಕಂಥದ್ದು ಆಗಿಬಿಡಬಹುದು. ಸೊ ಮಂಗಳವಾರವೇನಾದರೂ ರಜಸ್ವಾಲ, ಪ್ರಥಮ ರಜಸ್ವಾಲೆ ಆದರೆ
ಆಕೆಗೆ ದುಃಖವೆನ್ನುವುದು ಸದಾ ನಿಶ್ಚಿತಂ. ಶಕ್ತಿ ಹೋಯ್ತು, ಆಕೆ ಗಂಡನ ಶಕ್ತಿ ಹೋಯ್ತು. ಆ ಮನೆಗೆ ಕರೆಂಟ್ ಬಡದಾಗೆ, ಸಿಡಿಲು ಬಡದಾಗೆ ಏನಾದರೂ ಒಂದು ದುಃಖ ಅಪ್ಪಳಿಸಿ ಅಪ್ಪಳಿಸಿ ತಂದು ಕೊಡುತ್ತದೆ. ಮಂಗಳವಾರವೇ ಆಕೆ ಪ್ರಥಮ ರಜಸ್ವಾಲೆಯಾಗಿದ್ದರೆ ಅನ್ನತಕ್ಕಂಥದ್ದನ್ನ ವೈದಿಕವಾಗಿ ನಮ್ಮ ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂಥ ಮಾತಿದು. ಏನ್ ಮಾಡುದು? ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಮಕ್ಕಳೇ, ತುಂಬಾ ಜನ ಕೇಳಿದ್ದಕ್ಕೆ ಹೇಳ್ತಿದ್ದೇನೆ, ಯಾಕಂದ್ರೆ ಕೆಲವ್ರಿಗೆ ಅದೊಂದಿರುತ್ತೆ. ದಯಮಾಡಿ ಕಮೆಂಟ್ಸ್ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೇನೆ. ಹಾ ಗುರುಗಳೇ, ಇದು ನಡೆದಿದೆ, ನಮ್ಗೆ ಎಷ್ಟೇ ಕಷ್ಟಗಳು ಬಂದ್ರು ತಟ್ಕೊಳ್ಳೋ ಶಕ್ತಿ, ಎಷ್ಟೇ ಇದ್ರೂ ದುಃಖದ ಬಾಬತ್ತು ಇದೆ, ದುಃಖದ ಬಾಕಿ ಇಟ್ಬಿಟ್ಟಿದ್ದಾನೆ ಗುರುಗಳೇ ಅಂತಕ್ಕಂಥ ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತಾನೆ. ಇನ್ನು ವಿಶೇಷವಾಗಿ ಬುಧವಾರೇ ಭಾಗ್ಯವರ್ಧಿನಿ. ಅಕಸ್ಮಾತ್ ಬುಧವಾರ ಪ್ರಥಮ ರಜಸ್ವಾಲೆಯಾಗಿ ಬಿಟ್ಟರೆ ವಿಶೇಷವಾಗಿ ಏನ್ ಹೇಳುತ್ತೆ ನಮ್ಮ ವೈದಿಕ, ಯಾವ ಮನೆ ದಾರಿದ್ರ್ಯದಿಂದ ನಲುಗ್ತಿದೆಯೋ, ದರಿದ್ರತೆಯಿಂದ ನಲುಗುತ್ತಿದೆಯೋ, ಬಡತನದಿಂದ ನಡುಗುತ್ತಿದೆಯೋ, ಆ ಮನೆಗೆ ಮಹಾಲಕ್ಷ್ಮಿಯ ಭಾಗ್ಯಲಕ್ಷ್ಮಿಯೇ ಬಂದು ಕುಳಿತುಕೊಳ್ಳುತ್ತದೆ. ಹೆತ್ತ ಮನೆಗೂ ಹೋದ ಮನೆಗೂ ಭಾಗ್ಯವೇ. ಅದೃಷ್ಟಕಾರಕನ್, ಅದೃಷ್ಟ ಕಣೋ, ಆ ಮಗು ಹುಡ್ತು ಕಣೋ ಆ ಮನೆಗೆ, ಈ ರೀತಿ ಹೇಳ್ತಾರೆ. ಹುಡ್ತು ಕಣೋ ಆ ಮಗು, ಅದೇನೋ ನೋಡಿ ಪಡ್ಕೊಂಡ್ ಬರ್ಬೇಕು ಮಕ್ಳೇ. ಇದನ್ನ ನಾನು ಗುರುಗಳ ಹತ್ರ ಕೇಳಿದ್ದಾನೆ. ಏನ್ ಗುರುಗಳೇ, ನಮ್ಮ ಮನೆ ಮಕ್ಳಿಗೆ ಮಗುಗ್ ಸಿಕ್ಕಿರೋ ಯೋಗ, ನೆನ್ಸಿದ್ ಕಾರು, ನೆನ್ಸಿದ್ ಮನೆ, ನೆನ್ಸಿದ್ ವಿದ್ಯೆ, ನೆನ್ಸಿದ್ ಬಟ್ಟೆ, ಏನ್ ಗುರುಗಳೇ ಬ್ರ್ಯಾಂಡು ಅಂದ್ರೆ, ಹೋಗಲೋ ನೀನು ಹೀಗೆ ಹೇಳಿದ್ರು ಅವರು, ನೀ ಪಿಚ್ಚೈಕಾರಿಗೆ ಪೊರಂದಿರ್ಕೆ ಅವ ಕೋಡೀಶ್ವನ್ಗೆ ಪೊರಂದಿರ್ಕನ್ಯಾ ಅಂತ ಹೇಳ್ಬಿಟ್ಟು ಒಂದು ಗುರುಗಳು. ನನ್ನ ತಂದೆ ಪಾಪ ಬಡವಾನ ರೀ, ತುಂಬಾ ಕೂಲಿ ಕೆಲಸ. ಕೂಲಿ ಕೆಲಸದವನ್ಗೆ ನಾನು ಹುಟ್ಟಿರೋದು, ಇದು ಸತ್ಯವೇ ಸತ್ಯವೇ. ಅವಯ್ಯ ಏನೂ ಗೊತ್ತಿಲ್ಲ ಅದು 60 ಆದ್ಮೇಲೆ ಬುದ್ಧಿ ಬಲಿತು ಸ್ವಲ್ಪ ನಮ್ಮ ಅಪ್ಪನಿಗೆ. ಅಷ್ಟೊತ್ತಿಗೆ ಅವ್ವ ಇದಾಗ್ಬಿಟ್ಟಿತ್ತು. 60 ಆದ್ಮೇಲೆ ಏನ್ ಮಾಡೋಣ, ದೈವ ನನಗೆ ಸೌಭಾಗ್ಯ ಕೊಡ್ತು, ನಿಮ್ಮಗಳ ಆಸರೆ ಕೊಡ್ತು, ಈ ಮಹಾವಿದ್ಯೆ ಕೈ ಹಿಡಿತು, ಗುರುಗಳ ಆಶೀರ್ವಾದ ಸಿಕ್ತು. 1-2 ನಮ್ಮ ಮನೆ ಮಕ್ಕಳಿಗೆ ಅದು ಭಾಗ್ಯೋದಯ. ಅವ್ರು ಕೇಳಿದ ಬಟ್ಟೆ, ಕೇಳಿದ ವಾಹನ, ಏನು ನಾನಿದ್ದ ಮನೆ ಗೋಣಿ ಚೀಲದ ಮೇಲೆ ಮಲಗ್ತಿದ್ದೆ. ಗೋಣಿ ಚೀಲದ ಮೇಲೆ ಇಲ್ಲಿ ತೊಟ್ಟಿಕ್ಕೋದು. ಅಮ್ಮ ಮಳೆಗಾಲ ಬಂದ್ಬಿಡ್ತು ಅಂದ್ರೆ ಈ ಮೇಯಿಂದ ಬೆಂಗಳೂರಲ್ಲಿ ನವೆಂಬರ್ವರೆಗೂ ಮಳೆನೆ. ಮೇ ಮೊದಲನೇ ವಾರಕ್ಕೆ ಜಿಟಿ ಶುರು ಹಚ್ಕೊಂಡ್ಬಿಡೋದು. ನವೆಂಬರ್ ಡಿಸೆಂಬರ್ವರೆಗೂ ಹಿಂಗೆ ಹಾಕೊಂಡು ಹಿಂಗೆ ಮಲಗಿಸೋರಮ್ಮ. ತೊಟ್ಟಿಕ್ಕೋದು ಈ ತರ ಪಾತ್ರೆಗಳು ಇಟ್ಟುಬಿಟ್ಟು, ಅಲ್ಯೂಮಿನಿಯಂ ಪಾತ್ರೆಗಳು ತೊಟ್ಟು ಅಂತ ಹೇಳ್ಬಿಟ್ಟು ಮಳೆ ನೀರು ಜೋರಾಗಿ ಬಂದ್ರೆ ಏನ್ ಹೇಳ್ತೀರಿ. ಆದ್ರೆ ನಮ್ಮನೆ ಮಕ್ಕಳಿಗೆ ರೂಮ್ಗೂ ಬೆಡ್ಗಳು ಇವು, ಅವ್ರಿಗೂ ಆನಂದ ನೋಡ್ಬೇಕು. ಪಡ್ಕೊಂಡು ಬಂದಿದ್ದಾರೆ ನಮ್ಮ ಗುರುಗಳು ಹೇಳಿದ್ದು. ಅಂದರೆ ಕೆಲವು ಹೆಣ್ಣು ಬಂದ ಕಾಲ, ಪರ್ವಕಾಲ ಅಂತ ಹೇಳ್ತೇವೆ, ಜಮೀನು ಬಂದ ಕಾಲ, ಬಂಗಾರ ತಂದ ಕಾಲ, ಗೋವು ಬಂದ ಕಾಲ, ಗುರು ಬಂದ ಕಾಲ, ಮನೆ ದೇವರು ಬಂದ ಕಾಲ, ಭಾಗ್ಯೋದಯವಾಗ್ಬಿಡುತ್ತಪ್ಪ. ಸೊ ಬುಧವಾರೇ ಭಾಗ್ಯವರ್ಧಿತಂ ಅಂತ ಹೇಳ್ತಾರೆ. ಬುಧವಾರವೇನಾದರೂ ರಜಸ್ವಾಲಿ ಆದ್ರೆ ಅಂಥದ್ದೊಂದು ಸೌಭಾಗ್ಯವನ್ನ ಆ ಮಗು ಮನೆಗೂ, ಹುಟ್ಟಿದ ಮನೆಗೂ, ಆ ಒಂದು ಮೆಟ್ಟಿದ ಮನೆಗೂ ಮಹಾಲಕ್ಷ್ಮಿಯಾಗಿ ನಿಲ್ಲತಕ್ಕಂಥ ಯೋಗವರ್ಧಿನಿ ಆಗ್ತಾಳೆ ಅಂತ. ಇನ್ನು ವಿಶೇಷವಾಗಿ ಹೇಳ್ತಾರೆ, ಗುರುವಾರೇ ಪುತ್ರ ಸಂಪದ. ನೋಡಿಪ್ಪ, ಯಾವ ಮನೆತನದಲ್ಲಿ ಮಕ್ಕಳೇ ಇಲ್ಲ ಅಂತ ಕೊರಗ್ತಿರ್ತಾರೋ, ಮಕ್ಕಳಾಗ್ತಿಲ್ಲ, ಈ ಬರೋ ಸೊಸೆಯಿಂದ ಆದ್ರೂ ನಮ್ಮ ಮನೆಗೊಂದು ಏನಾದ್ರೂ ಒಂದು ಬರುತ್ತಾ, ವೃದ್ಧಿ ಆಗುತ್ತಾ, ಮಕ್ಕಳಾಗುತ್ತಾ ಅಂದ್ರೆ ಗುರುವಾರ ಪ್ರಥಮ ರಜಸ್ವಾಲೆ ಆದಂತ ಹೆಣ್ಮಗು ಅಂತಂದ್ರೆ ಮಕ್ಕಳಿಲ್ಲದ ಮನೆಗೂ ಓಹೋಹೋ. ಅದರಲ್ಲೂ ಏನ್ ಹೇಳುತ್ತೆ ಅಂದ್ರೆ, ವೈದಿಕ ಮಹಾ ಜ್ಞಾನಿಗಳು ಹುಟ್ಟುತ್ತಾರೆ, ಜ್ಞಾನ ಸಂಪನ್ನರು, ಹೆಸರು ಪಡೆಯತಕ್ಕಂಥವರು ಅನ್ನತಕ್ಕಂಥದ್ದನ್ನ ಹೇಳ್ತಾರೆ. ಅಪರೂಪ ಮಗು, ವಂಶಕ್ಕೆ ಹೆಸರು, ಕೋಟಿಗೊಬ್ಬ ಅಂತ ಪುತ್ರ ಹುಟ್ಟುತ್ತಾನೆ, ಪುತ್ರಿ ಹುಟ್ಟುತ್ತಾಳೆ. ಮನೆ ತುಂಬ ಮಕ್ಕಳಿಲ್ಲ ಅನ್ನೋ ಮನೆಗೂ ಕೂಡ ಆ ಮಕ್ಕಳ ಸಂಪ್ರದಾಯ ಹುಟ್ಟುತ್ತದೆ. ಗುರುವಾರ ರಜಸ್ವಾಲೆ ಆದಂತ ಒಂದು ಆ ಸ್ತ್ರೀಯ ಇಂದ ಆಗತಕ್ಕಂಥ ಭಾಗ್ಯೋದಯ. ಒಂದು ಸ್ತ್ರೀಯನ್ನ ಅಷ್ಟು ಕೆಳವಾಗಿ ನೋಡ್ಬೇಡಿ. ನಮ್ಮ ಮನೆ, ಬೆಳಕು, ಬದುಕು, ಜೀವನ ಎಲ್ಲ ತಾಯಿಯಪ್ಪ, ನದಿಯಪ್ಪ ಅದು.
ತುಂಬಾ ಜನ ಸ್ತ್ರೀಯನ್ನ ತುಂಬಾ ಭೋಗಕ್ ಮಾತ್ರ, ಮಲಗೋಕ್ ಮಾತ್ರ, ಮಂಚಕ್ ಮಾತ್ರ, ಅಡಿಗೆಗ್ ಮಾತ್ರ, ಸೇವೆಗೆ ಮಾತ್ರ, ಕಾಲೊತ್ತಕ್ ಮಾತ್ರ, ಈ ತರ ಅಂತಾರಪ್ಪ. ಮಹಾಪಾಪವಪ್ಪ ಅದು. ಎಲ್ಲಿ ಸ್ತ್ರೀಯರನ್ನ ಪೂಜಿಸ್ತಾರೋ ಮುಕ್ಕೋಟಿ ದೇವತೆಗಳು ಬರುತ್ತಾರೆ ಅಂತ. ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂದ್ರೆ ಎಲ್ಲಿ? ಮನೆಯಲ್ಲಿರೋ ಸ್ತ್ರೀಗೆ ನೋವು ಕೊಟ್ಟು, ಬಾಧೆ ಕೊಟ್ಟು, ಸಂಕಟ ಕೊಟ್ಟು, ಗೌರವ ಕೊಡದೆ ಅವಮಾನಿಸಿ ಕೇವಲವಾಗಿ ನೋಡಿದವ್ರು ಯಾವ್ದಾದ್ರೂ ಮನೆತನಗಳು ಊರ್ಜಿತ ಆಗಿದೆಯಾ ಮಕ್ಕಳೇ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಒಂದು ಮನೆತನದಲ್ಲಿ ಒಂದು ಹೆಣ್ಣು ಮಗುವಿಗೆ, ನನಗೆ ಈಗಲೂ ಇತಿಹಾಸವನ್ನ ಓದಿರೋದ್ರಿಂದ ಹೇಳ್ತಿದ್ದೇನೆ, 28 ಮಹಾಯುದ್ಧಗಳನ್ನು ಗೆದ್ದಂತ ಒಬ್ಬ ವೀರನ ಮನೆಯಲ್ಲಿ ಒಂದು ಮಹಾಸಾಧ್ವಿಗೆ, ಒಂದು ಹೆಣ್ಣು ಮಗುವಿಗೆ ಅನ್ಯ ಜಾತಿ ಅಂತ ಅವಮಾನ ಮಾಡ್ತಾರೆ. ಆ ತಾಯಿ ಜೀವವನ್ನ ತಗೊಂಡು ಹೋಗ್ಬಿಟ್ಟು ಎಲ್ಲಿ ಇಡಬಾರದು ಅಲ್ಲಿ ಇಡ್ತಾರೆ, ವೈಶ್ಯಾಗ್ರಹದಲ್ಲಿ ಇಡ್ತಾರೆ. ಆತ ಪ್ರೀತಿಸಿ ಕರ್ಕೊಂಡು ಬಂದ್ರೆ ಬದುಕು ಕಟ್ಲಿಕ್ಕೆ ಧೀರ ಯೋಧ, ಸೇನಾಪತಿ. ನೀವು ನಂಬೋಲ್ಲ, ಹೇಳ ಹೆಸರಿಲ್ಲದಂತೆ ಆ ಮನೆತನ ನೆಕ್ಸ್ಟ್ 70 years ಅಲ್ಲಿ ಭಸ್ಮ ಆಗೋಗುತ್ತೆ. ಇತಿಹಾಸಗಳನ್ನ ನಾವು ಅದಕ್ಕೆ ಏನಕ್ಕೆ ಇತಿಹಾಸ, ಪುರಾಣಿಕ, ಪೌರಾಣಿಕ ಇದೆಲ್ಲ ಭಾಗವತ ಏನಕ್ಕೆ ಗೊತ್ತರ ತಿಳಿಸ್ಕೊಡೋದು ಮಕ್ಕಳೇ? ನೆನಪಿಟ್ಟುಕೊಳ್ಳಿ, ಇಂಥ ತಪ್ಪುಗಳಾಗಬಾರದು ಅಂತ. ಆದರೂ ನಾವು ಎಲ್ಲ ಮೀರಿ ನಡ್ಕೊಳ್ತಕ್ಕಂಥ ಒಂದು ಪ್ರಭಾವಕ್ಕೆ ಜಾರಿ ಬಿಟ್ಟಿದ್ದೇವೆ. ಗುರುವಾರೇ ಪುತ್ರ ಸಂಪದಂ, ಮಹಾಸಂಪತ್ತು ಮಕ್ಕಳೇ ನಮಗ್ ಮಹಾಸಂಪತ್ತು. ಆಗಿನ ಕಾಲದಲ್ಲೂ ನಾವು ಅದೊಂದು ನಿಯಮ, ಮಕ್ಕಳಿಂದ ಆನಂದ ಅಂತ. ಎಲ್ಲಪ್ಪ ಇವತ್ತು ಇರ್ಲಿ. ಇನ್ನು ವಿಶೇಷವಾಗಿ ಹೇಳ್ತಾರೆ, ಶುಕ್ರವಾರೇ ಮಹಾಪತಿಭಕ್ತಿ. ಒಬ್ಬ ಪತಿಪಾರಾಯಣೆ, ಅವಳಷ್ಟು ಪತಿಯನ್ನು ಪ್ರೀತಿಸುವವಳು ಜಗತ್ತಿನಲ್ಲಿಲ್ಲ ಅಂತಾರೆ. ಶುಕ್ರವಾರವೇನಾದ್ರೂ ಪ್ರಥಮ ರಜಸ್ವಾಲಿ ಆಗಿರತಕ್ಕಂಥ ಒಂದು ಸ್ತ್ರೀ ವಿಶೇಷ. ನೋಡಿ, ನಮ್ಮ ಮನೆತನದಲ್ಲಿ ಹೆಣ್ಮಕ್ಳು ಗೌರವನೇ ಕೊಡಲ್ಲ ಗುರುಗಳೇ ಅನ್ನತಕ್ಕಂಥವ್ರು. ನಮ್ಮ ಮಗ ಏನೂ ಗೊತ್ತಿಲ್ಲ, ತುಂಬಾ ಕೋಪಿಷ್ಟ, ಅವನಲ್ಲಿ ಅನುರಾಗಭರಿತವಾಗಿ ಅವನನ್ನ ಪ್ರೀತಿಸುವಂತ ಹುಡುಗಿ, ಅವನೇನು ಹೇಳಿದ್ರು ಅರ್ಥ ಮಾಡಿಕೊಂಡು ಅವನಿಗೆ ತಕ್ಕಂತೆ ಅನುರೂಪಳಾಗಿರ್ಬೇಕು ಅಂದ್ರೆ ಆ ಹೆಣ್ಣುಮಗು ಏನಾದ್ರೂ ಶುಕ್ರವಾರ ರಜಸ್ವಾಲೆ ಆಗಿರ್ತಕ್ಕಂಥ ಹೆಣ್ಮಗು ನಿಮ್ಮ ಮನೆಗೆ ಬಂದ್ಬಿಟ್ರೆ ಅವನೆಷ್ಟೇ ಹೊರಟಿನಾದ್ರೂ ಅವನನ್ನ ಬದಲಾಯಿಸ್ಬಿಡ್ತಾಳೆ ಅನ್ನುತ್ತೆ ವೈದಿಕ. ಎಷ್ಟೋ ಕ್ರೋಧಿಷ್ಟನ, ನಾನು ಕ್ರೋಧಿಷ್ಟನಪ್ಪ, ವಿಪರೀತ ಕ್ರೋಧಿಷ್ಟ. ನೋಡಿ, ನನ್ನನ್ನು ಬದಲಾಯಿಸಿರೋದೇ ನನ್ನ ಧರ್ಮ ಪತ್ನಿ, ಅಮ್ಮ ತಾಯಿ. ಹೇಳ್ತೀನಲ್ವ, ನನಗೆ 2ನೇ ಅಮ್ಮ, 2 ಅಮ್ಮಂದ್ರು ಅಂತ ಹೇಳ್ತೀನಪ್ಪ. ಚೆನ್ನಾಗಿರ್ಲಿ, ಆ ಹೆಣ್ಣು ಕೊಟ್ಟು ಮನೆತನ ಆನಂದವಾಗಿರ್ಲಪ್ಪ, ಆ ಕುಟುಂಬ ಏಳಿಗೆ ಆಗ್ಲಿ. ಆ ಭಗವಂತ ಎಲ್ಲೂ ಇಲ್ಲ, ಇವ್ರ ರೂಪದಲ್ಲಿ ಬಂದು ನಮ್ಮ ಮನೆಯನ್ನ, ಮನೆತನವನ್ನ, ಕುಟುಂಬವನ್ನ ನಮ್ಗೆ ರಕ್ಷಣೆಯಾಗಿ ಕಳಿಸ್ಬಿಟ್ರಪ್ಪ. ಯಾವ ಜನ್ಮದ ಪುಣ್ಯವೋ, ಏನು ಸೇವೆ ಮಾಡಿದ್ನೋ ಅಷ್ಟೇ ಹೇಳಬಲ್ಲೆ. ಯೋಗಿ ಪಡೆದಿದ್ದ ಯೋಗಿಗೆ ಇರ್ಲಿ, ಕೆಲವೊಂದು ಇರ್ತವೆ ಲೋಪದೋಷಗಳು, ನನ್ನಲ್ಲೇ ಜಾಸ್ತಿ ಅಂತ, ಆಕೆ ಕಡಿಮೆ. ಮಗುನಲ್ಲಿ ಏನಿರುತ್ತಪ್ಪ, ಏನಿರುತ್ತೆ, ಏನ್ ಬಯಸುತ್ತೆ ಹೆಣ್ಮಗು? ಒಂದು ತೀರಾ ಸಾತ್ವಿಕ ಹೆಣ್ಮಗು ಏನ್ ಬಯಸ್, ನನ್ನ ಗಂಡ, ನನ್ನ ಮನೆ, ನನ್ನ ಕುಟುಂಬ. ಅದು ಸ್ವಾರ್ಥ ಅಲ್ಲ, ಅದು ಪಾರಮಾರ್ಥ. ಅದು ನಾನಾ ಬೇರೆ ರೀತಿ ಆಲೋಚನೆ ನಾವುಗಳು ಮಾಡ್ಕೊಂಡ್ರೆ ಇರ್ಲಿ. ಇನ್ನು ವಿಶೇಷವಾಗಿ ಶನಿವಾರೇ ಅತಿ ಮುಖ್ಯವಾಗಿ ಸರ್ವವೇದಾಯ. ಓ ಭಗವಂತ, ಶನಿವಾರವೇನಾದರೆ ರಜಸ್ವಾಲೆ ಆದರೆ ಸರ್ವರಿಗೂ ಅರಿಷ್ಟಳಾಗುವಳು ಅನ್ನತಕ್ಕಂಥ ಮಾತು ಹೇಳುತ್ತೆ. ಸರ್ವವೇದಾಯ, ಸರ್ವರಿಗೂ ಜಗ 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 ಕತ್ತರಿಸುವಂತ ನೋವು, ಅವಳಿಗೂ ಸೇರಿಸಿ ಆ ತಾಯಿ ಜೀವ. ಏನ್ ಮಾಡೋಣ, ಏನೋ ಬಿತ್ತನೆ ಹಾಕಿ, ತಪ್ಪಾದ ಬಿತ್ತನೆ ಹಾಕಿ ಬಂದಿದ್ದೀರಿ, ಮುಳ್ಳಿನ ಗಿಡ ನೆಟ್ಟು ಬಂದಿದ್ರಿ, ಈ ಜೀವನ ಪರ್ಯಂತ ಆ ಮುಳ್ಳುಗಳ ಮೇಲೆ ಮಲಗಬೇಕು. ಗಂಡ, ಮನೆ, ಮಕ್ಕಳು, ಅಮ್ಮ, ಅಪ್ಪ. ಶನಿವಾರವೇನಾದ್ರೂ ರಜಸ್ವಾಲೆಯಾಗಿದ್ದರೆ ಶನಿಯ ಒಂದು ಮಹಾ ಪ್ರೀತಿಗೆ ಒಳಗಾಗ್ತೀರಿ. ಶನಿ ನಮ್ಮ ಮೇಲೆ ಬಂದು ಕೂತ್ಕೊಂಡ್ರೆ ಏನಾಗುತ್ತಪ್ಪ? ನಳಮಹಾರಾಜನ್ ಬಿಡ್ಲಿಲ್ಲ, ಧರ್ಮರಾಯನಿಗೆ ಬಿಡ್ಲಿಲ್ಲ, ರಾಮಚಂದ್ರ ಪ್ರಭುಗೆ ಬಿಡ್ಲಿಲ್ಲ, ಬಟ್ಟಿ ವಿಕ್ರಮಾರ್ಕನಿಗೆ ಬಿಡ್ಲಿಲ್ಲ, ಯಾರನ್ ಬಿಡುತ್ತೆ? ಎಲ್ಲರಿಗೂ. ಸರ್ವವೂ ಅರಿಷ್ಟ ಅಂತ ಹೇಳುತ್ತೆ. ಎಲ್ಲರಿಗೂ, ತಾನು ತನ್ನ ಸುತ್ತಮುತ್ತಲಿರೋರ್ಗೂ ಕೂಡ ಬಾಧೆ. ಆದ್ರೆ ನಮ್ಗನ್ಸೋದೇನು ಗೊತ್ತು? ಅವರಿಂದ ನಮಗ್ ನೋವು, ಅವ್ರು ಸರಿ ಇಲ್ಲ ಅಂತಲೇ ನಾವು ಹೇಳೋದು. ನಾವೆಲ್ಲ ಹೇಳ್ತೇವೆ ನಾವು ಸರಿ ಇಲ್ಲ, ನಮ್ಮಿಂದ ಇನ್ನೊಬ್ರಿಗೆ ನೋವು ಅಂತ ಜನ್ಮತ ನಾವು ಹೇಳುವುದಿಲ್ಲ. ಆಯ್ತು,
ಇದು ಈ ರಜಸ್ವ ಫಲದ ಒಂದು ಸೂಕ್ತಿಗಳು. ಬರೆದಿಟ್ಕೊಳ್ಳಿ. ನಿಮ್ಮ ಮನೆತನ, ಕುಟುಂಬ, ಗೊತ್ತಿಲ್ಲದೆ ಸುತ್ತ ಮುತ್ತ ಯಾರೋ ಇರ್ತಾರೆ. ಈ ಒಂದು ವಿಚಾರಧಾರೆಗಳು ಅವರಿಗೆ ತಲುಪಿದರೆ ಎಲ್ಲೋ ನನಗೂ ಒಂದು ಆತ್ಮತೃಪ್ತಿ. ಗೊತ್ತಿಲ್ಲ, ಮೊದಲೇ ಎಚ್ಚರಿಕೆ ಇರ್ತೇವೆ. ಓಹೋ, ಮಂಗಳವಾರ ಆಗಿದೆ ಈ ಥರದ್ದು, ಶನಿವಾರ ಆಗಿದ್ರೆ ಈ ಥರದ್ದು, ಭಾನುವಾರ ಆಗಿದ್ರೆ ಈ ಥರದ್ದು ಇದೆ, ಎಚ್ಚರಿಕೆ ಆಗಿರೋಣ. ಅದಕ್ಕೊಂದು ವಿದ್ಯೆಯೋ ಕೆಲಸವೋ ಇನ್ನೊಂದು ಪುಟ್ಟ ಜವಾಬ್ದಾರಿ ಇಟ್ಕೊಬಿಟ್ಟಿದ್ರೆ ನೋವುಗಳು ಬಂದರೂ ಕೂಡ ಸಹಿಸ್ಕೊಳ್ಳೋಕೆ ಒಂದು ಶಕ್ತಿ, ಚೈತನ್ಯ ಅನ್ನತಕ್ಕಂಥದ್ದಿದೆ ಅನ್ನತಕ್ಕಂಥದ್ದು. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ, ಕುಜನ ನಕ್ಷತ್ರದಲ್ಲಿ, ಅಂಗಾರಕ ನಕ್ಷತ್ರದಲ್ಲಿ ಚಂದ್ರ ಬಂದಿದ್ದಾನೆ. ಆ ಒಂದು ಅಂಗಾರಕ ಕೂಡ ಪಿಶಾಚ ಯೋಗ ಬಾಧೆಯಲ್ಲಿದ್ದಾನೆ. ಜಾಗೃತಿ ಮಕ್ಕಳೇ. ದ ಫಸ್ಟ್ ರೂಲ್ ಹೇಳ್ಬಿಡ್ತಾನೆ, IVF ಯಾರಾದ್ರೂ ಮಾಡಿಸ್ತಿದ್ರೆ, IVU ಅದು ಇದು ಅಂತ ಟೆಸ್ಟಿಂಗ್ ಮಾಡಿಸ್ತಿದ್ರೆ ಪೂರ್ಣ ಫಲ ಇರೋಲ್ಲ. ಮುಂದಕ್ಕೆ ಹಾಕಿ ಸ್ವಲ್ಪ ದಿನ ಕುಜ ಬಿಡ್ಲಿ, ಕೇತುವನ್ನು ಬಿಟ್ಟು ಅಟ್ಲೀಸ್ಟ್ ಕನ್ಯಾ ರಾಶಿಗೆ ಬರಲಿ. ಅಲ್ಲಿ ಕುಜರಾಹು ಸಂಧಿನೂ ನಡೆದಿದೆ ಈಗ. ಜಾಗ್ರತೆ. ಜಾತಕದಲ್ಲಿ ಕುಜರಾಹು ಸಂಧಿ ಇರೋರು, ಕುಜಕೇತು ಸಂಧಿ ಇರತಕ್ಕಂಥವರು ತುಂಬಾ ಹುಷಾರಾಗಿರ್ಬೇಕು. ವೈದಿಕವಾಗಿರತಕ್ಕಂಥವ್ರಿಗೆ ತುಂಬಾ ಎತ್ತರದ ಸ್ಥಾಯಿ ಕರ್ಕೊಂಡು ಹೋಗುತ್ತೆ. ಅದನ್ನೆಲ್ಲ ನಾಳಿನ ಸಂಚಿಕೆ ನಾನು ಮಾತಾಡ್ತೇನೆ. ಮೇಷರಾಶಿ. ಚಂದ್ರ ಕುಜನ ಸಾರದಲ್ಲಿದ್ದು, ಕುಜ 3ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ ವಿಪರೀತ ಬಲವಾಗಿ ಕುಳಿತಿರೋದನ್ನ ಜಾಗ್ರತೆ. ಗರ್ಭಿಣಿ ಸ್ತ್ರೀಯರು, ದೂರ ಪ್ರಯಾಣ, ದೂರದ ಕೆಲಸ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಬೆಂಕಿ ಇಲಾಖೆ, ಭೂಮಿ ಇಲಾಖೆ, ದೊಡ್ಡ ಎತ್ತರದ ಕಟ್ಟಡಗಳಲ್ಲಿ ಕೆಲಸ, ಮೈನಿಂಗು, ಆಳದಲ್ಲಿ ಕೆಲಸ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ತುಂಬಾ ಒತ್ತಡದ ಛಾಯೆ ಇರುತ್ತೆ. ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಸುಬ್ರಹ್ಮಣ್ಯರ ಆರಾಧನೆ, ನರಸಿಂಹರ ಆರಾಧನೆ, ಹನುಮರ ಉಪಾಸನೆ, 3ರಲ್ಲಿ 1. ಹತ್ತಿರದಲ್ಲಿ ಯಾವ ಆಲಯ ಇದೆಯೋ ಒಂದು 48 ದಿನ ತಪ್ಪದೆ ಎಲ್ಲರೂ ಹನುಮ, ಇಲ್ಲ ನರಸಿಂಹ, ಇಲ್ಲ ಸುಬ್ರಹ್ಮಣ್ಯ, 3ರಲ್ಲಿ 1. 3ಕ್ಕೂ ಮೀರಿದ್ದು ಗ್ರಾಮ ದೇವಿ ಇದೆಯಾ, ಅಲ್ಲಿ ನಿಂತ್ಕೊಬಿಡಿ. ನವಗ್ರಹ ನಾಯಕಿ, ನವಗ್ರಹಗಳಿಗೆ ನಾಯಕಿ ಅಮ್ಮ. ಅಮ್ಮನಿಂದಲೇ ಅವರೆಲ್ಲ ಸೃಷ್ಟಿ. ಅಮ್ಮ ಇಲ್ಲದೆ ಅವರೆಲ್ಲ ಬಂದ್ಬಿಡ್ತಾರ? ಜಗತ್ತೇ ಅಮ್ಮನಿಂದ. ಅಮ್ಮನಿಗೊಂದು ಶರಣಾರ್ಥಿ. ಅಮ್ಮ ನೋಡಮ್ಮ, ನಿನ್ ದಾರಿ ಹಿಡಿಯಮ್ಮ ಅಂತ ನಿಂತ್ಕೊಬಿಡಿ. ಪ್ರತಿಬಂಧಕಂ. ವೃಷಭ ರಾಶಿ. ಜಾಗೃತಿ ಮಕ್ಕಳೇ. ವಿಪರೀತ ಬಲಂ ಅರಿಷ್ಟಂ, ವಿಪರೀತ ಧನಂ ನಷ್ಟಂ, ವಿಪರೀತ ಬುದ್ಧಿ, ಭ್ರಾಂತು, ಕೆಡ್ತು ಒಂದು ಬುದ್ಧಿ ಅನ್ನತಕ್ಕಂಥದ್ದು. ಏನು ಹೆಚ್ಚಿದ್ದರೂ ಹೆಚ್ಚೆ ಇವತ್ತು. ಜಾಗ್ರತೆ. ಅದೊಂದು ಬ್ಯಾಲೆನ್ಸ್ಡ್ ಆಗಿರತಕ್ಕಂಥದ್ದಿರಲಿ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಎದ್ದಿದ್ದು ಒಂದು ಸ್ಪೂನ್ ಜೇನು, ಇಲ್ಲ ಒಂದು ಸಣ್ಣ ಬೆಲ್ಲದ ಚೂರು ಡ್ಯೂಟಿಗೆ ಹೋಗೋವಾಗ, ಹೊರಗಡೆ ಹೋಗೋವಾಗ ಹಾಕೊಳ್ಳಿ. ಬೆಲ್ಲದಿಂದ ಮಾಡಿರ್ತಕ್ಕಂಥ ಪಾಯಸ ನಮ್ಮ ಮನೆಯಲ್ಲೇ ಒಂದು ನೈವೇದ್ಯ ಮಾಡಿ ಸೇವಿಸಿ ಹೋಗಿ. ಕೋಪಂ ನಾಶಂ. ಬಲ ಚೆನ್ನಾಗಿದೆ, ಬಲವನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ. ಇನ್ನು ಮಿಥುನ ರಾಶಿ. ಒಡ ಹುಟ್ಟಿದವರಿಗೊಂದು ಸಣ್ಣ ಕಿಟಿಕಿಟಿ ಉಂಟು. ಜಾಗರೂಕತೆ. ಒಡ ಹುಟ್ಟಿದವರಿಗೆ, ಪತ್ನಿಗೆ, ಪತಿಗೆ, ಸೋದರರಿಗೆ, ಪತಿಯ ಒಡ ಹುಟ್ಟಿದವರಿಗೆ, ನಿಮ್ಮ ಒಡ ಹುಟ್ಟಿದವರಿಗೆ ಅಲ್ಲೇನೋ ಕಿರಿಕಿರಿ, ಒದ್ದಾಟ, ಎಳೆದಾಟ ಇರ್ತಕ್ಕಂಥದ್ದುಂಟು. ಜಾಗರೂಕತೆ. ನರಸಿಂಹ ಅಷ್ಟಕವನ್ನ ಜಪ ಮಾಡ್ಕೊಳ್ಳಿ. ದೂರ ಪ್ರಯಾಣ ಬೇಡ. ಒಡ ಹುಟ್ಟಿದವರ ಜೊತೆ ವಾದ ವಿವಾದ, ವಾಗ್ವಾದಗಳು ಬೇಡ. ಸಮಾಧಾನ. ತಲೆ ತಗ್ಗಿಸಿ. ಕರ್ಕಾಟಕ ರಾಶಿ. ಉದ್ಯೋಗದಲ್ಲಿ ಒತ್ತಡ, ಓಡಾಟದಲ್ಲಿ ಒತ್ತಡ, ಕೆಲಸ ಕಾರ್ಯಗಳಲ್ಲಿ ಒತ್ತಡ,
ನಿಮ್ಮ ಶಕ್ತಿ ಹಿಂಡಿದಂಥ ಒಂದು ಪ್ರಭಾವ ಆಗುತ್ತೆ. ಊಟ ಉಪಚಾರಗಳ ಕಡೆ ಗಮನ ಕೊಡಿ, ದೇಹದ ಆರೋಗ್ಯದ ಕಡೆ ಗಮನ ಕೊಡಿ. ಹತ್ತಿರದಲ್ಲಿ ರಾಜರಾಜೇಶ್ವರಿ, ಬನಶಂಕರಿ, ಯಾವುದೇ ದೇವಿ ಇದ್ರೂ ಒಂದು ಪುಟ್ಟ 2 ನಿಂಬೆಹಣ್ಣಿನ ದೀಪ ಹಚ್ಚಿ ಸಮಾಧಾನ. ಸಿಂಹರಾಶಿ ಸ್ತಂಭೀಭೂತಂ, ನಿಮ್ಮ ಶಕ್ತಿ ಸ್ತಂಭನ, ದೊರೆಯೇ ಸ್ತಂಭನ. ದಿಕ್ಕು ತೋಚದೆ ಕೂತು ಬಿಟ್ಟಿರ್ತಾರೆ, ಇದೇನ್ರಿ ಇದು ಅಂತ. ಆಗಿರೋ ಅನಾಹುತಕ್ಕೆ ಅಂಥದ್ದೊಂದು ಉನ್ನತ ಸ್ಥಾನ, ಉನ್ನತ ವಿದ್ಯೆ, ಉನ್ನತ ಕೆಲಸ, ಉನ್ನತ ಜವಾಬ್ದಾರಿಯಲ್ಲಿ ಇರೋರಿಗೆ ಒಂದು ರೀತಿ ಕರೆಂಟು ಹೊಡೆದಂಥ ಒಂದು ಪ್ರಭಾವವಿರುತ್ತದೆ. ಹನುಮೋಪಾಸನೆ ಮಾಡಿ, ಹನುಮ ದರ್ಶನ ಮಾಡಿ, ಹನುಮೋಪಾಸನ, ಹನುಮರ ಅರ್ಚನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಧೈರ್ಯ ಹುಡುಗದಾಗೆ. ಯಾವಾಗ ಶಕ್ತಿ ಇಲ್ವೋ ಎಲ್ಲ ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ. ಆ ರೀತಿಯ ಪ್ರಭಾವ. ಕನ್ಯಾ ರಾಶಿ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಖಂಡಿತ ಒಂದು ಸ್ವಲ್ಪ ಒದ್ದಾಟ ಉಂಟು. ಭೂಮಿ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರಾಗತಕ್ಕಂಥದ್ದು ಉಂಟು. ಭೂಮಿಯ, ಮನೆಯ, ವೃತ್ತಿ ಉದ್ಯೋಗ, ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಾ, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿದ್ದೀರಾ, ಇಂಜಿನಿಯರಿಂಗ್ ಲೈನ್ ಅಲ್ಲಿದ್ದೀರಿ, ಸ್ವಲ್ಪ ಒತ್ತಡದ ಛಾಯೆ. ತುಲಾ ರಾಶಿ ಚೆನ್ನಾಗಿದೆ. ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್, ಲೀಗಲ್ ಡಿಪಾರ್ಟ್ಮೆಂಟ್, ಪವರ್ ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಪವರ್ಫುಲ್, ಯು ಆರ್ ವಿನ್ನರ್. ಶತ್ರು ಸ್ತಂಭೀಭೂತಂ, ಸಪ್ತಮಾಧಿಪತಿ ಸ್ತಂಭೀಭೂತಂ. ಕೊಡೋದು ತಗೊಳ್ಳೋದ್ರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿ ಕುಜ ಬರೋದು ಬಂದ, ಪಿಶಾಚ ಬಾಧಕನಾಗಿ ಬಂದು ನಿಂತಿದ್ದಾನೆ. ಜಾಗರೂಕತೆ. ಗೆಲ್ಲದ ಕೆಲಸಗಳಲ್ಲೆಲ್ಲ ಮುಂದುವರಿಕೆ, ಗೆಲ್ಲದ ವಿದ್ಯೆಗಳಲ್ಲಿ ಮುಂದುವರಿಕೆ, ಗೆಲ್ಲದ ಆಗದ ಮಹಾ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ಭಾವವಿದ್ದರೂ ಸೋದರನಿಗೆ, ಒಡ ಹುಟ್ಟಿದವರಿಗೆ ಅಲ್ಲೊಂದು ದೋಷ ಉಂಟು. ಜಾಗರೂಕತೆ ಅವರನ್ನು ಹಿಡ್ಕೊಳ್ಳುತ್ತೆ. ನಮಗ್ ಬಲ ಕೊಟ್ರೆ ಎದುರುಗಡೆ ಅವ್ನು ಬಡ್ದಾಕ್ತು. ನೋಡಿ, ಶುಕ್ರ ಎಷ್ಟು ಚೆನ್ನಾಗಿ ಬಂದು ಕೂತಿದ್ದಾನೆ, ಸೂರ್ಯ ಎಷ್ಟು ಚೆನ್ನಾಗಿ ಕೂತಿದ್ದಾನೆ, ಬುಧ ಗುರು ಬೇರೆ 6ನೇ ಮನೆಯಲ್ಲಿ. ವಿಪರೀತ ಬುದ್ಧಿ, ಜ್ಞಾನ ಇವೆಲ್ಲವೂ ಸಿಗತಕ್ಕಂಥ ಅದ್ಭುತ. ಆದರೂ ಏನೋ ಶಕ್ತಿಹೀನರಾಗಿ ನಿಮ್ಮವರನ್ನ ಕೆಡಿಸುತ್ತೆ. ಜಾಗರೂಕತೆ. ಪುಣ್ಯಕ್ಷೇತ್ರ, ನದಿ ಕ್ಷೇತ್ರ, ತೀರ್ಥಕ್ಷೇತ್ರ, ನದಿ ಸ್ನಾನಂ ದೋಷ ಪರಿಹಾರಾರ್ಥಂ. ಹನುಮೋಪಾಸನ ನೀವು ಮಾಡ್ಕೊಳ್ಳಿ. ಧನುಸು ರಾಶಿ ರಾಮರ ಉಪಾಸನ ಮಾಡ್ಕೊಳ್ಳಿ. ಭಾಗ್ಯದಲ್ಲಿ ಕುಜ ಕೇತು, ಚಂದ್ರ ಲಾಭದಲ್ಲಿದ್ರು ಕೂಡ ಬರಬೇಕಾಗಿದ್ದು ಅರ್ಧವೇ. ಯಾವುದೋ ಕೋರ್ಟು, ಭೂಮಿ ತಗಾದೆ, ವ್ಯವಹಾರದ ತಗಾದೆ, ಒಂಥರ ಕಾಂಪನ್ಸೇಷನ್ ತರ ಅರ್ಧ ಬರುತ್ತೆ. ಸರಿ ಆಯ್ತು, ನನ್ನ ಬಲ ಸರಿ ಇಲ್ಲ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಒಪ್ಕೊಳ್ಳಿ, ಗೆಲ್ಲತಕ್ಕಂಥದ್ದಾಗುತ್ತೆ. ಮಕರ ರಾಶಿ ಅವರಂತೂ ತುಂಬಾ ಎಚ್ಚರಿಕೆ ಅಂತೀರಿ. ಕರೆಂಟ್ ಹತ್ರ, ನೀರ್ ಹತ್ರ, ದೂರದ ಪ್ರಯಾಣ, ದೂರದ ಕೆಲಸ, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಸಮಥಿಂಗ್ ಇಸ್ ದೇರ್. ಯಾಕಂದ್ರೆ ಅಷ್ಟೊಂದಲ್ಲಿ ಕೂತಿದಾನಲ್ಲಪ್ಪ ಪೂಜಾ. ಸೊ ಇಟ್ಸ್ ನಾಟ್ ದ ರೈಟ್ ಟೈಮ್. ವೆರಿ ಕೇರ್ಫುಲ್. ಒಡ ಹುಟ್ಟಿದವ್ರ ಜೊತೆ ಮಧುರವಾಗಿರಿ. ಅಣ್ಣನನ್ನ ನೋಡ್ಕೊಳ್ಳಿ. ಅಣ್ಣ ಅತ್ತಿಗೆ ಜೊತೆ ಮಧುರವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂಟಿ ಪ್ರಯಾಣ, ನೈಟ್ ಪ್ರಯಾಣ, ಗೊತ್ತಿಲ್ಲದವ್ರ ಜೊತೆ ಪ್ರಯಾಣ, ಅನ್ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಥ್ರೆಟ್ಸ್ ಆರ್ ದರ್. ವೆರಿ 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 ಕೇರ್ಫುಲ್. ಕುಂಭರಾಶಿ ಶತ್ರು ಸ್ತಂಭೀಭೂತ ಆದರೂ ಕುಜಾಲ್ ಕುಳಿತಿರೋ ಒಂದು ವೇಗ ಇದೆಯಲ್ಲ, ವೆರಿ ಕೇರ್ಫುಲ್. ಸ್ಪಿರಿಚುವಲ್ ವೃತ್ತಿ, ಕೆಲಸ ಕಾರ್ಯ, ಮಾರ್ಗದರ್ಶನ, ಗುರುಗಳು, ಟೀಚರ್, ಸಜ್ಜನ್, ವೈದ್ಯರು, ಯೋಗಪಟುಗಳು, ಅಂತಹ ಒಂದು ವೈದಿಕ ವಿದ್ಯೆ, ಕೆಲಸ ಕಾರ್ಯಗಳಲ್ಲಿ ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ನರಸಿಂಹ ಪೂಜೆ, ದೇವಿ ಪೂಜೆ, ವೈದಿಕ ಪೂಜೆ, ದೇವಸ್ಥಾನ, ಆಲಯ, ಅದ್ಭುತ ಪ್ರಗತಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ. ನಿಮಗೂ ಕೂಡ ಫ್ಯಾಂಟಾಸ್ಟಿಕ್. ಕುಜ ಕೇತು 6ನೇ ಮನೆಯಲ್ಲಿದ್ದಾನೆ. ಭಾಗ್ಯ ಷಷ್ಠಂ, ವಿಪರೀತ ಬಲ. ಕೇತು ಬೇರೆ ಅಲ್ಲಿ ಕುಳಿತಿರೋದ್ರಿಂದ ಮಾಟ, ಮಂತ್ರ, ನಖಪ್ರಯೋಗ, ಚೂರ್ಣ ಪ್ರಯೋಗ, ವಿಷ ಪ್ರಯೋಗ, ಏನೋ ಒಂದು ಕೆಟ್ಟದ್ದು ಕೂಡ ನಡೆಯುತ್ತೆ. ತುಂಬಾ ದೊಡ್ಡ ಹೆಸರು ನೋಡಿ, ತುಂಬಾ ದೊಡ್ಡ ಫಂಕ್ಷನ್ನು, ತುಂಬಾ ದೊಡ್ಡ ಎಂಟರ್ಟೈನ್ಮೆಂಟು, ಅಲ್ಲಿ ನಡೆದಂತ ಅವಘಡ ನೋಡಿ.
ಅಯ್ಯೋ ಒಂದು ಹೋಮದಲ್ಲಿ ಒಂದು 4 ಬಿತ್ತು ಅನ್ನತಕ್ಕಂಥದ್ದು ಏನೋ ಒಂದು ಆಪೋಷಣ ತೆಗೆದುಕೊಂಡೇ ಹೋಗುತ್ತೆ ಅನ್ನೋ ತರ ತುಂಬಾ ದೊಡ್ಡ ಕಾರ್ಯ ವಿಜಯ ಉಂಟು. ಅಷ್ಟೇ ನೋವು ಬಾಧೆ ಕೊಟ್ಟು ನಡೆಸ್ತಕ್ಕಂಥದ್ದು ಉಂಟು. ಯಾವುದಾದ್ರೂ ದೇವಿ ಆಲಯ, ಶಕ್ತಿ ದೇವತಾ ಕಂಚಿ, ಮಧುರ ಮೀನಾಕ್ಷಿ, ವಿಶೇಷವಾಗಿ ಕೊಲ್ಲೂರು, ಕಟೀಲು, ಹೊರನಾಡು, ನಿಮಿಷಾಂಬ, ಕ್ಷಣಾಂಬಿಕಾ, ಪ್ರಸನ್ನ ಮೀನಾಕ್ಷಿ, ಚಾಮುಂಡೇಶ್ವರಿ, ಬನಶಂಕರಿ, ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ದೇವಿ ಕ್ಷೇತ್ರಗಳಲ್ಲಿ 1-3 ರಾತ್ರಿ ಇದ್ದು ತುಲಾಭಾರವೋ, ಹಣ್ಣಿನ ಸಂಕಲ್ಪವೋ, ಮಾಂಗಲ್ಯ ಸಂಕಲ್ಪವೋ, ಕನ್ಯಾದಾನ ಸಂಕಲ್ಪವೋ, ಈ ಥರದ್ದೇನಾದ್ರೂ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಮ್ಮ ಅರಕಲಗೂಡು ರಾಮನಾಥೇಶ್ವರ ಕ್ಷೇತ್ರ, ಈ ಥರದ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಒಂದು ಸರ್ಪ ಸಂಸ್ಕಾರವೋ, ಆಶ್ಲೇಷ ಬಲಿಯೋ ಥರದ್ದು ಮಾಡಿಸ್ಕೊಂಡು ಬನ್ನಿ. ತುಂಬ ವಿಶೇಷ ನಡೆಯತಕ್ಕಂಥದ್ದು ಒಂದು ಉಂಟು. ಶಕ್ತಿ ಬಲಂ. ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ. ತಂದೆಯ ಸಮಾನರಾದಂಥವರ ಆರೋಗ್ಯದ ಕಡೆ ಗಮನ ಕೊಡಿ. ಯಜಮಾನರ ತಂದೆ, ಪತ್ನಿಯ ತಂದೆ, ಇಲ್ಲವೇ ಸೋದರ ಮಾವ, ಇಂಥವ್ರಿಗೊಂದು ಸಣ್ಣ ಬಾಧೆ ಇರತಕ್ಕಂಥದ್ದು ಉಂಟು. ಸೋದರರಿಂದಲೂ ನೋವು ನೋಡತಕ್ಕಂಥದ್ದು ಉಂಟು. ಭೂಮಿಯ ವಿಚಾರದಲ್ಲಿ ಒಂದು ದೊಡ್ಡ ಗಂಟು ಕಗ್ಗಂಟಾಗತಕ್ಕಂಥದ್ದು ಉಂಟು. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.